ಭಾಗವತದಲ್ಲೇ ಮೆನ್ಷನ್ ಆಗಿದೆ. ಕೃಷ್ಣನ ಬಾಜುಬಂದಿ ಅಂತೀವಲ್ಲ, ದಿವ್ಯವಾದ ಬಾಹುಗಳು ಒಬ್ಬ ಸಖ, ಕೃಷ್ಣನ ತೊಡೆ ಒಬ್ಬ ಸಖ. ಆತರ ಕೃಷ್ಣನಿಗೆ ಹಲವಾರು ಅವಯವ ಶೋಭೆಗಳು, ಅದ್ರಲ್ಲಿ ಇವರೆಲ್ಲ ಬಂದು ಹೋಗ್ತಾರೆ. ಕೃಷ್ಣನ ಭಕ್ತಿ ಯಾರು ಅಂದ್ರೆ, ಕೃಷ್ಣನ ದಾಹ ಅಂದ್ರೆ ನಮ್ಮಾಳ್ವಾರ್ ಅಂತ ಹೇಳ್ಬೇಕು, ಕೃಷ್ಣ ತೃಷ್ಣಾ ತತ್ವ. ಆದ್ರೆ ಕೃಷ್ಣನ ಭಕ್ತಿ ಯಾರು ಅಂದ್ರೆ ಅವನೇ ಪ್ರಹ್ಲಾದ ಅಂತ ಹೇಳಿ. ಹಾಗಾದ್ರೆ ಪ್ರಹ್ಲಾದನ ಕಾಲದಲ್ಲಿ, ಜೀವಿತ ಕಾಲದಲ್ಲಿ ಕೃಷ್ಣ ಇದ್ನ ಅಂದ್ರೆ ಇದು ಆ ಕೃಷ್ಣ ಅಲ್ಲ, ಸಾಕ್ಷಾತ್ ಪೂರ್ಣಂ ಬ್ರಹ್ಮ ಸನಾತನಂ ಅಂತ ಅವಾಗ ಹೇಳ್ತಾರೆ. ಆ ರೀತಿ ಇವನಿಗೆ ಧ್ರುವನಿಂದ ಆರಂಭಿಸಿ ಪ್ರತಿ ಒಬ್ರಿಗೂ ಯಾವುದೋ ಒಂದು ಘಟ್ಟದ ರಿಯಲೈಸೇಷನ್ ಇತ್ತೇ ಹೊರತು ನಾವು ಹುಟ್ಟುತ್ತಾಲೆ ಆ ಒಂದು ಭಕ್ತಿಯ ಸ್ಫುರಣೆ ಅನ್ನೋದು ಇರ್ಲಿಲ್ಲ. ಆದ್ರೆ Prahalada always stands very special and unique. That is why he could give us, no, bhakti is not just one. It has 9 qualities. And those 9 qualities are termed to be as Navavidha Bhakti. ಅಂತ ಅವನಿಂದ ಅದನ್ನ ಕಾಂಕ್ರೀಟ್ ಆಗಿ ಹೇಳಕ್ಕೆ ಸಾಧ್ಯವಾಯ್ತು. ಇಲ್ಲಿದ್ರೆ ಆಗ್ತಾ ಇರ್ಲಿಲ್ಲ. ಅಷ್ಟು ದಿನ ಎಲ್ರಿಗೂ ಗೊತ್ತಾಗಿದ್ದಿದೆ ಭಕ್ತಿ 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 ಅಷ್ಟೇನೆ. ಆಮೇಲೆ ಅವನೇ ಅದು ಗುಣಗಳು. It is an inbuilt quality. It is not ಅವಲಂಬನ ವೃತ್ತಿ, ಅದು ಸಾಲಂಬನ ವೃತ್ತಿ. ಒಂದು ಆತ್ಮದ ದ ವೆರಿ ಸ್ವಭಾವ, ದ ವೆರಿ ಮಚ್ ಕ್ವಾಲಿಟಿ ಆಫ್ ಅನ್ ಆತ್ಮ ಇಸ್ ನಥಿಂಗ್ ಬಟ್ ಭಕ್ತಿ ಅಂತ ಡೆಫಿನಿಷನ್ ಕೊಟ್ಟವನೇ ಪ್ರಹ್ಲಾದ. ಲಾಸ್ಟ್ ಲೈನ್ ಇಂಟ್ರಡಕ್ಷನ್ ಅಲ್ಲಿ ಬರ್ಕೊಳ್ಳಿ. ಧ್ರುವನಿಂದ ಆರಂಭಿಸಿ ಭರತನವರೆಗೂ, ಭರತ ಅಂದ್ರೆ ಜಡಭರತ, ಬೇಕಾದ್ರೆ ಜಡಭರತನವರೆಗೂ ಅಂತ ಬರ್ಕೊಡಿ. ಧ್ರುವನಿಂದ ಆರಂಭಿಸಿ ಜಡಭರತನವರೆಗೂ ಭಕ್ತಿ ಎಂಬುದು ಯಾವ ರೂಪವನ್ನು ಪಡೆದಿರಲಿಲ್ಲ. ಭಕ್ತಿ ಎಂಬುದು ಯಾವ ರೂಪವನ್ನು ಪಡೆದಿರಲಿಲ್ಲ. ಓರ್ವ ಆತ್ಮಕ್ಕೆ ಸಂಬಂಧಿತವಾದ ಸ್ವಾಭಾವಿಕ ಗುಣವೇ ಭಕ್ತಿ. ಅದರಲ್ಲಿ 9 ವಿಧಾನಗಳು. ಈ ವಿಭಾಜನೆಯನ್ನು ಕೊಟ್ಟಿದ್ದು ಪ್ರಹ್ಲಾದನೇ ಹೊರತು ಮತ್ತಾರು ಅಲ್ಲ. ಈ ವಿಭಾಜನೆಯನ್ನು ಕೊಟ್ಟಿದ್ದು ಪ್ರಹ್ಲಾದನೇ ಹೊರತು ಮತ್ತಾರು ಅಲ್ಲ. ಧ್ರುವನಿಂದ ಆರಂಭಿಸಿ ಭರತನವರೆಗೂ ಭಕ್ತಿ ಎಂಬುದು ಯಾವ ರೂಪವನ್ನು ಪಡೆದಿರಲಿಲ್ಲ. ಓರ್ವ ಆತ್ಮಕ್ಕೆ ಸಂಬಂಧಿತವಾದ ಸ್ವಾಭಾವಿಕ ಗುಣ, ಅದರಲ್ಲಿ 9 ವಿಧಾನಗಳು. ಈ ವಿಭಾಜನೆಯನ್ನು ಕೊಟ್ಟಿದ್ದು ಪ್ರಹ್ಲಾದನೇ ಹೊರತು ಮತ್ತಾರೂ ಅಲ್ಲ. ಇದೇ ಪ್ರಹ್ಲಾದ ಭಕ್ತಿ ಪರಿಪೂರ್ಣವಾದ ವೈಶಿಷ್ಟ್ಯತೆ. ಇದೇ ಪ್ರಹ್ಲಾದನ ಭಕ್ತಿಯ ಪರಿಪೂರ್ಣವಾದ ವೈಶಿಷ್ಟ್ಯತೆ.
ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ಪ್ರಹ್ಲಾದ. ಓಕೆ. ರಸ ತೀರಿ, ಭಕ್ತಿ ತೀರಿ, ಇದೆಲ್ಲ ಒಮ್ಮೆಲೆಯೇ ಹುಟ್ಕೊಂಡಿದ್ದು. ನಾಟ್ಯಶಾಸ್ತ್ರ, ಗಾಂಧರ್ವ ವೇದವಾದಂತಹ ಸಂಗೀತ ಶಾಸ್ತ್ರ, ಪತಂಜಲಿಯ ಯೋಗಶಾಸ್ತ್ರ, ವಾತ್ಸ್ಯಾಯನರ ಕಾಮಶಾಸ್ತ್ರ, ಮತ್ತೆ ನಾರದೀಯ ಪುರಾಣದ ನಾರದ ಶಾಸ್ತ್ರ, ಈ ರೀತಿ ಹಲವಾರು ಶಾಸ್ತ್ರಗಳು ಒಮ್ಮೆಲೆಯೇ ಬಂತು. ಇಲ್ಲಿ ಒಂದ್ ಸ್ವಲ್ಪ ತೀರಿ ನೀವು ಬರ್ಕೋಕೂಡ್ದು, ಸುಮ್ಮನೆ ಅರ್ಥ ಮಾಡ್ಕೋಬೇಕು. ಈಗ ಒಂದು ಸಂಸ್ಕೃತ ಆರ್ಷ ಭಾಷಾ ಅಥವಾ ಆರ್ಯ ಭಾಷಾ, ರಿಫೈನ್ಡ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಅದು ಹಿಂಗ್ ಉದುರ್ತು ಕೆಳಗಡೆ ಭೂಮಿನಲ್ಲಿ. ಅದು ದಟ್ ಇಸ್ ದ ರೂಟ್ ಕಾಸ್ ಫಾರ್ ಆಲ್ ದ ಲ್ಯಾಂಗ್ವೇಜಸ್. ಆಯ್ತಾ? ಕರ್ನಾಟಕದ ಇನ್ಫ್ಲೂಯೆನ್ಸ್ ಅಲ್ಲಿ ಕನ್ನಡ ಹುಟ್ಕೊಂತು, ತಮಿಳ್ನಾಡಿನ ಇನ್ಫ್ಲೂಯೆನ್ಸ್ ಅಲ್ಲಿ ತಮಿಳ್ ಹುಟ್ತು. ತಮಿಳವ್ರು ಹೇಳ್ತಾರೆ ನಮ್ ಭಾಷೆ ಬಂದಿದ್ ಸಂಸ್ಕೃತದಿಂದ ಅಲ್ಲ ಅಂತ. ಅವ್ರು ಹೇಳ್ಕೊಳ್ಳಿ, ಎಲ್ಲ ಇಂಡಿಯನ್ ಮದರ್ ಲ್ಯಾಂಗ್ವೇಜ್ ಬಂದಿರೋದು ಸಂಸ್ಕೃತದಿಂದಲೇ. ಆಯ್ತಾ? ಚೇರ ಭೂಮಿಯ ಇನ್ಫ್ಲೂಯೆನ್ಸ್ ಮಲಯಾಳಂ ಹುಟ್ಕೊಂತು. ಆಯ್ತಾ? ಈ ಕಡೆ ತೆಲುಗು ಹುಟ್ಕೊಂತು. ಆ ತರ ಲ್ಯಾಂಗ್ವೇಜ್ ಅಲ್ಲಿ ಅಲ್ಲಲ್ಲಿ ರೂಟ್ ಕಾಸ್ ಇನ್ಫ್ಲೂಯೆನ್ಸ್ ಆಗಿ ಸಂಸ್ಕೃತ ತನ್ನದೇ ರೂಪಗಳನ್ನ, ದೇಶೀಯ ರೂಪಗಳನ್ನ ಪಡ್ಕೊಂತು. ಪ್ರಾದೇಶಿಕ ಇದು ಏನಪ್ಪಾ ಒತ್ತಡ ಅಂತ ಹೇಳ್ಬೋದು, ರೀಜನಲ್ ಇನ್ಫ್ಲೂಯೆನ್ಸಸ್. ಅದೇ ರೀತಿ ನಾಟ್ಯಶಾಸ್ತ್ರವೂ ಬಂದಾಗ ಈ ಕಡೆ ತೆಲಂಗಾಣದಲ್ಲಿ ಕೂಚುಪುಡಿ, ನಮ್ಮಲ್ಲಿ ಭರತನಾಟ್ಯ, ಈ ಕಡೆ ಮಣಿಪುರಿ, ಆ ಕಡೆ ಒರಿಸ್ಸಾ, ಕಳಿಂಗ ರಾಜ್ಯದಲ್ಲಿ, ಈ ಕಡೆ ಮೊಘಲ್ ಇನ್ಫ್ಲೂಯೆನ್ಸ್ ಇಂದ ಕಥಕ್ಕು, ಆ ತರ ಪ್ರತಿಯೊಂದ್ರಲ್ಲೂ ಫ್ಲೇವರ್ಸ್ ಬೇಕಲ್ವಾ ಜನಕ್ಕೆ, ಆ ತರ ಹುಟ್ಕೊಳ್ತು. ಅದೇ ರೀತಿ ಇನ್ಫರೆನ್ಸ್ ಥಿಯರಿ ಆಫ್ ರಸ ಅನ್ನೋದು, ರಸ ಅನ್ನೋದು ಮೊದಲು ಡಿಬೇಟ್ ಆಯ್ತು. 8 ಇದ್ಯಾ 9 ಇದ್ಯಾ 9 ಇದ್ಯಾ 8 ಇದ್ಯಾ, ಎಷ್ಟೋ ವರ್ಷ ಅದು ಡಿಬೇಟ್ ಇತ್ತು. ಭರತ wrote a shastra saying that there can be only 8 rasa. If you are a shanta, only then you can translate yourself into another rasa. ಟ್ರಾನ್ಸಿಷನ್ ಮೂಡ್ ಅಲ್ಲಿ ಶೃಂಗಾರದಿಂದ ಹಾಸ್ಯಕ್ಕೆ ಇಳಿಯಕ್ಕಾಗಲ್ಲ, ಶೃಂಗಾರದಿಂದ ಶಾಂತಕ್ಕೆ ಬಂದ್ ಮತ್ತೆ ಹಾಸ್ಯಕ್ಕೆ ಏರ್ಬೋದು, ಹಾಸ್ಯದಿಂದ ಭೀಭತ್ಸಕ್ ಹೋಗಕ್ಕಾಗಲ್ಲ, ಮೊದ್ಲು ಶಾಂತಕ್ ಬರ್ಬೇಕು, ಆಮೇಲೆ ಭೀಭತ್ಸಕ್ ಹೋಗ್ಬೇಕು. ಅದೇ ರೀತಿ ಒಂದು ಸ್ಟೇಟ್ ಆಫ್ ಮೋಡ್ ಇಂದ ಇನ್ನೊಂದು ಸ್ಟೇಟ್ ಆಫ್ ರಸಕ್ ಹೋಗ್ಬೇಕಾದ್ರೂ ಎವ್ರಿ ಟೈಮ್ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಶಾಂತ. ದೆನ್ ಶಾಂತ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ರಸ ಅಟ್ ಆಲ್ ಅಲ್ವಾ? ಇಟ್ ಇಸ್ ಅ ಸ್ಥಾಯಿ ಭಾವ ಅಂತ ಆಯ್ತು. ಅದೇ ರೀತಿ ಎಲ್ಲಾದ್ರಲ್ಲೂ ಡಿಬೇಟ್ ಶುರು ಆಯ್ತು. ಭಕ್ತಿಯಲ್ಲಿ ಪ್ರಹ್ಲಾದನ ಪರ್ಯಂತ ಡಿಬೇಟ್ ಇಟ್ಟು, ವೆದರ್ ಭಕ್ತಿ ಇಸ್ ಅ ರಸ ಆರ್ ಭಕ್ತಿ ಇಸ್ ಅ ಗುಣ. ಗೊತ್ತಾಯ್ತಾ? ರಸ ಅಂದ್ರೆ ಏನು? ಅವಾಗ ಬಂದ್ ಹೋಗೋದು. ಗುಣ ಅಂದ್ರೆ ಏನು? ನಮ್ಮೊಳಗಡೆನೆ ಇರೋದು ಅಲ್ವಾ? ನಾನು ಸಂದರ್ಭಕ್ಕೆ ತಕ್ಕಂತೆ ಒಮ್ಮೊಮ್ಮೆ ಗದರ್ತೀನಿ, ಒಮ್ಮೊಮ್ಮೆ ಸ್ವೀಟ್ ಆಗಿ ಮಾತಾಡ್ತೀನಿ, ಒಮ್ಮೊಮ್ಮೆ ಕೆಟ್ಟವನು ಆಗ್ಬೇಕು, ಒಮ್ಮೊಮ್ಮೆ ಒಳ್ಳೆಯವನು ಆಗ್ಬೇಕು. ಒಂದೇ ತರ ನಾವ್ ಇರಕ್ಕಾಗತ್ತಾ ನಮ್ ಜೀವನದಲ್ಲಿ? ಕೆಲವ್ರ ಹತ್ರ ನಿಷ್ಠೂರ್ವೂ ಆಗ್ಬೇಕು, ಕೆಲವ್ರ ಹತ್ರ ಏನಪ್ಪಾ ಮೋಹ ವ್ಯಾಮೋಹಗಳನ್ನು ಕಟ್ಕೋಬೇಕು, ಕೆಲವ್ರ ಹತ್ರ ದುಷ್ಟತನದಿಂದ ವೈರತ್ವವು ಕಟ್ಕೋಬೇಕು. ಮಾಡ್ಕೊಂಡಿದೀವ ಇಲ್ವಾ ನಮ್ ಜೀವನದಲ್ಲಿ ಅದೆಲ್ಲ? we have to take different roles, not that all the time we have to be same. ನಂತರ ನಾನು ಇರ್ತೀನಿ ಸೇಮ್ ಹಂಗೆ ಅಂದ್ರು ಸಮಾಜ ನಿಮ್ಮನ್ನ ಹಂಗಿರಕ್ ಬಿಡಲ್ಲ. ಬಿಡುತ್ತಾ? ಅಲ್ವಾ? ಕೆಟ್ಟತನ ಒಳ್ಳೆತನ ಸ್ವಾಭಾವಿಕವಾಗಿ ಅವ್ರು ಒಳ್ಳೆಯವರು, ಕೆಟ್ಟವರು, ಅವ್ರು ನೋಡಿದ್ರೆ ಹೊಟ್ಟೆ ಕಿಚ್ಚು, ಇವ್ರು ನೋಡಿದ್ರೆ ಹಿಡ್ಸುತ್ತೆ, ಅವ್ರು ನೋಡಿದ್ರೆ ಹಿಡ್ಸಲ್ಲ, ಇವ್ರನ್ನ ನೋಡಿದ್ರೆ ಅದೇನೋ ಅದೇ ಆ ಫೀಲಿಂಗ್ಸ್ ಎಲ್ಲ ಹೆಂಗ್ ಬರೋದು ನಿಮಗೆ? ಓನ್ಲಿ ಥ್ರೂ ರಸ. ಬಟ್ ಹಂಗೆ ಅಂತ ದಟ್ ರಸ ಇಟ್ ಸೆಲ್ಫ್ ದೇರ್ ಗುಣ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ಕ್ಷಣಿಕದಲ್ಲಿ ಬಂದು ಹೋಗುವ ಗಲ್ಪ್ ಮಾಡ್ತೀವಲ್ವಾ, ತೀರ್ಥ ಅಂತ ತಗೊಂಡ್ ಮಡಕ್ ಕಬಡಿ ಕುಡಿಕಿರೋ ಇಲ್ಲಿಯಾ? ತಾಗೆ ಅಂತ ತೀರ್ಥಮು ಅದು ಎಷ್ಟೊತ್ತಿರುತ್ತೆ ನಮ್ಮ ಬಾಯಲ್ಲಿ? ಎಷ್ಟೊತ್ತಿರುತ್ತೆ? ಒಂದು ಕ್ಷಣ ಅಲ್ವಾ? ಸೊ ಆ ತೀರ್ಥವನ್ನ ಕುಡಿಯೋಷ್ಟು ಕ್ಷಣದಲ್ಲಿ ನಿಮ್ಮ ಒಂದು ಮೋಡ್ ಆಗ್ಲಿ ಅಥವಾ ಟ್ರಾನ್ಸಿಷನ್ ಪೀರಿಯಡ್ ಆಗ್ಲಿ ಚೇಂಜ್ ಆಗತ್ತೆ. ಅದು ನಿಮ್ಮ ಸ್ವಾಭಾವಿಕ ಗುಣ ಆಗತ್ತಾ? ಖಂಡಿತ ಇಲ್ಲ. ಅವಾಗ ಭಕ್ತಿ ಅನ್ನೋದು ಎಲ್ಲೋ ರಸದಲ್ಲಿ ನಿಲ್ತಾ ಇಲ್ಲ ಅಂತ ಜನಕ್ಕೆ ಗೊತ್ತಾಗಕ್ ಶುರು ಆಯ್ತು. ವಾಟ್ ಇಸ್ ದ ಥಿಯರಿ ಆಫ್ ರಸ? ಇಂಗ್ಲಿಷ್ ಹೇಳ್ಬೇಕಾದ್ರೆ ಇಟ್ ಇಸ್ ಅನ್ ಇನ್ಫರೆನ್ಸ್ ಅಷ್ಟೇನೆ. ಸೆಂಟ್ ಹೊಡ್ಕೊಳ್ಳೋಗ ಪುಸ್ ಪುಸ್ ಅಂತ ಅವಾಗ ಅಂತ ಹಿಂಗ್ ಬರುತ್ತೆ. ಸೆಂಟ್ ಹೊಡ್ಕೊಂಡಿರೋರ್ ಪಕ್ಕದಲ್ಲಿ ಹಿಂಗ್ ಹೋದ್ರೆ
ಒಂದ್ಸಲ ಅಂತ ಈ ತರ ಮೂಗಿಗೆ ಗಂಧ ಹೊಡೆಯುತ್ತೆ. ಪರಮಾತ್ಮನ ತಿರುವಡಿಗಳಲ್ಲಿ ಹೂ ಹಾಕಿದ್ರೆ ದೇವ್ರ ಮನೆ ಕಡೆ ಹಿಂಗ ಹೋದ್ರೆ ಪಾರಿಜಾತದ ಘಮ ಬೀಸುತ್ತೆ. ಅದೇ ಸ್ವಭಾವವ ಅದೇ ಸ್ವಭಾವವ ಯಾವುದೋ ಒಂದು ಕ್ಷಣಿಕವಾಗಿ ಒಂದು ಸೌಖ್ಯತೆಯನ್ನೋ, ಒಂದು ಲಾಲಿತ್ಯವನ್ನೋ, ಒಂದು ಪಾವನತೆಯನ್ನೋ ಕೊಟ್ಬಿಟ್ರೆ ಅದು ಸ್ವಭಾವ ಆಗಲ್ಲ. ಸ್ವಾಭಾವಿಕ ಗುಣ ಅನ್ನೋದು ಇನ್ನೊಂದಿದೆ ಅಲ್ವಾ? ಸಾಂದರ್ಭಿಕವಾಗಿ ನಾವು ಒಂದ್ ಸ್ವಲ್ಪ ನಿಷ್ಠುರಗಳು ಆಗ್ತೀವಿ, ಕೆಟ್ಟವರು ಆಗ್ತೀವಿ, ಎಲ್ಲ ಆಗ್ತೀವಿ. ಆದ್ರೆ ಸ್ವಭಾವದಲ್ಲಿ ಸಾಮಾನ್ಯವಾಗಿ ನಮ್ಮ ವಲಯದಲ್ಲಿ ನಾ ಹೇಳ್ತಾ ಇದ್ದೀನಿ, ನಮ್ಮ ವರ್ಗಗಳಲ್ಲಿ ಧರ್ಮವನ್ನ ನಾವು ಬಿಟ್ಟು ಹೋಗ್ತೀವಾ? ಹೋಗ್ತೀವಾ? ಇನ್ನೊಬ್ರು ಕೆಡಕಾದ್ರೂ ಪರವಾಗಿಲ್ಲ, ನಂಗೆ ಒಳ್ಳೇದಾಗ್ಲಿ ಅನ್ನೋ ಮಟ್ಟಕ್ಕೆ ನಾವು ಹೋಗ್ತೀವಾ? ಹೋಗಲ್ಲ. ಅದು ಸ್ವಭಾವ. ಅದು ಗುಣ ಅಲ್ವಾ? ಇದ್ಯಾವುದು ಗುಣ ಅಲ್ಲ. ಸ್ಮಿತಾ ನನ್ ಮೇಲ್ ರೇಗಿದ್ರು, ನಾನು ಸುಜಾತ ಮಾಮಿನ್ ಏನೋ ಅಂದೆ, ಅಥವಾ ಸುಜಾತ ಮಾಮಿ ಏನೋ ಆ ಸಂದರ್ಭಕ್ಕೆ ಉಷಾ ಅಂತ ಏನೋ ಅಂದ್ರು ಅನ್ನೋಣ. ಹಂಗೇಂತ ಅದೇ ಅವ್ರ ಸ್ವಭಾವನ? ಅದೇ ನನ್ ಸ್ವಭಾವನ? ಅದೇ ಸ್ಮಿತನ್ ಸ್ವಭಾವನ? ಸ್ವಭಾವ ಅಂದ್ರೆ ಏನು? ತಾತ್ಕಾಲಿಕವಿಲ್ದೆ ಸದಾ ನಮ್ಮೊಟ್ಟಿಗೆ ಇರೋದು. ಸ್ಮಿತಾಗ್ ಏನಾದ್ರೂ ಪರವಾಗಿಲ್ಲ, ನಂದನ್ ನಾನ್ ಸಾಧಿಸ್ಕೋತೀನಿ ಅಂದ್ರೆ ಹಾಗಾದ್ರೆ ನಾನ್ ನಿಜವಾಗ್ಲೂ ಕೆಟ್ಟವನು ಅಂತ ಅರ್ಥ. ಆ ಏನಾದ್ರೂ ಹೇಳ್ಕೊಳ್ಳಿ, ಯಾರಿಗೇನಾದ್ರೂ ಹರ್ಟ್ ಆಗ್ಲಿ ಪರವಾಗಿಲ್ಲ, ಉಷಾಕ್ ಹರ್ಟ್ ಆದ್ರೆ ಆಗ್ಲಿ, ನಾನ್ ಈ ಕಡೆ ಏನೋ ದಬಾಯಿಸ್ತೀನಿ ಅಂತ ಸುಜಾತ ಮಾಮಿ ಹೇಳಿದ್ರೆ ಅದು ಅವ್ರ ಸ್ವಭಾವವೇ ಅದು ಅಂತ ಅರ್ಥ. ಇಲ್ಲ, ಅಲ್ಲಿ ಏನ್ ಬೇಕೋ ಅದಕ್ ಕರೆಕ್ಟ್ ಆಗಿ ನಾವು ಬಿಹೇವ್ ಆಗಿರುತ್ತೆ ನಮ್ ಬಿಹೇವಿಯರ್. ಆದ್ರೆ ನಮ್ಮ ಸ್ವಾಭಾವಿಕ ಗುಣ ಏನು? ಯಾರಿಗೋ ಮನಸ್ಸಿಗೆ ನೋವು ಮಾಡ್ಬಾರ್ದು, ಅಧರ್ಮಿಯಾಗಿ ನಡ್ಕೋಬಾರ್ದು, ಧರ್ಮದ ಕಟ್ಟಳೆಯನ್ನ ಮೀರಿ ಹೋಗ್ಬಾರ್ದು. ಇದು ಸಾಧಾರಣವಾದ ಒಂದು ಚೌಕಟ್ಟು ನಮಗೆ ಹಾಕೊಂಡಿರ್ತೀವಿ ನಾವೇ. ಒಪ್ಕೋತೀರಾ? ಅವಾಗ ಅದು ಸ್ವಾಭಾವಿಕ, ಅದು ನಿಮ್ಮ ಗುಣ ಅನ್ನಿಸ್ಕೊಳುತ್ತೆ. ಈ ರೀತಿ ಭಕ್ತಿ ಅನ್ನೋದು ಯಾವುದೋ ಒಂದು ಟೈಮ್, ಇವತ್ತು ಕಾಂಪನ್ಸೇಷನ್ ಕ್ಲಾಸ್ ಇದೆ 11 to 12:30, ಭಕ್ತಿ ಮಾಡ್ಬಿಡೋಣ ಬನ್ನಿ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ನೋಟ್ಸ್ ಕೊಡ್ತೀನಿ ಬನ್ನಿ ಅಂದ್ರೆ ಚೆನ್ನಾಗಿರುತ್ತೆ. ಭಕ್ತಿ ಮಾಡ್ಬಿಡೋಣ ಬನ್ನಿ ಅಂದ್ರೆ ಶೈಲಾ ಮಾಮಿ ಕೇಳ್ತಾರೆ, ಹಾಗಾದ್ರೆ ಬಾಕಿ ಟೈಮಲ್ಲಿ ಭಕ್ತಿ ಮಾಡ್ಬಾರ್ದ ಮಾಮ? ಮಾಡಕ್ಕೆ ಭಕ್ತಿನ ಅದೇನಾದ್ರೂ ಬರ್ಸ್ಕೊಳ್ಳೋ ಅಂತಹ ಅವಲಂಬನಾ ವೃತ್ತಿಯ? ಅದು ನಮ್ಮಲ್ಲೇ ಸಾಲಂಬನವಾಗಿ ಓಡೋದಲ್ವಾ? ವೆದರ್ ವಿ ಆರ್ ಕನೆಕ್ಟೆಡ್ ಟು ಭಾಗವತಂ ಆರ್ ನಾಟ್, ಯಾವಾಗ್ಲೂ ಅದರಲ್ಲಿ ಪ್ರತಿಭಕ್ತಿ ಇರಲ್ವಾ ನಮಗೆ? ಅದೇನಕ್ಕೆ ಭಕ್ತಿ ಮಾಡೋಣ ಬನ್ನಿ ಅಂತ ಕರಿತಾ ಇದ್ದೀರಾ? ನಾಮ ಸಂಕೀರ್ತನೆ ಮಾಡೋಣ ಬನ್ನಿ, ಭಜನೆ ಮಾಡೋಣ ಬನ್ನಿ ಅಲ್ವಾ? ಪಾರಾಯಣ ಮಾಡೋಣ ಬನ್ನಿ. ಎಲ್ಲಾದ್ರೂ ಬೋರ್ಡ್ ಹಾಕಿದ್ಯಾ ಭಕ್ತಿ ಮಾಡೋಣ ಬನ್ನಿ ಅಂತ? ಭಕ್ತಿಯಲ್ಲಿ ತೇಲಿ ಅಂತಾರೆ. ಆಲ್ರೆಡಿ ಭಕ್ತಿಯಲ್ಲೇ ಇದೀರಾ, ಅದಕ್ಕೆ ತೇಲಿ ಅಂತಾರೆ. ಭಕ್ತಿಯಲ್ಲಿ ಮುಳುಗಿ ಅಂತಾರೆ. ಆಲ್ರೆಡಿ ಯು ಹ್ಯಾವ್ ಸಿಂಕ್ ವಿತ್ ಭಕ್ತಿ, ದಟ್ ಇಸ್ ವೈ ಗೆಟ್ ಇಮರ್ಸ್ ಇನ್ ಟು ಇಟ್ ಅಂತ ಹೇಳ್ತಾರೆ ಅಲ್ವಾ? ಆತರ ಸ್ವಾಭಾವಿಕ ಗುಣದಲ್ಲಿ ಫ್ಲೇವರ್ಸ್ ನ ತಂದವನು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ವಾಭಾವಿಕ ಗುಣ ಅಂತ ಗೊತ್ತಾಗಿರ್ಲಿಲ್ಲ, ಗೊತ್ತಾಯ್ತೀಗ ಪ್ರಹ್ಲಾದನಿಂದ. ಅದರಲ್ಲೂ ಕೂಡ ಫ್ಲೇವರ್ಸ್, ವಿತೌಟ್ ಫ್ಲೇವರ್ಸ್ ವಿ ಕೆನಾಟ್ ಡೂ ಎನಿಥಿಂಗ್. ಮೊನಾಟನಸ್ ಆಗಿ ಒಂದೇ ಇದ್ರೆ ಆಗತ್ತಾ? ಮನುಷ್ಯನಿಗೆ ಬೇಕಾಗಿರೋದೇ ಚೇಂಜ್. ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ದ ವರ್ಲ್ಡ್ ಅಂತ ನಾವು ಯಾವಾಗ್ಲೂ ನೋಡ್ತೀವಿ. ಇದರಲ್ಲೂ ಕೂಡ ರೀಜನಲ್ ಇನ್ಫ್ಲೂಯೆನ್ಸಸ್ ಇಲ್ಲ, ಆದ್ರೆ ಗುಣದ ಇನ್ಫ್ಲೂಯೆನ್ಸ್ ಇದ್ದೇ ಇದೆ. ಈಗ ಸಂಸ್ಕೃತ ಹೇಳಿದೆ, ರಸಗಳನ್ನ ಹೇಳಿದೆ, ನಾಟ್ಯಶಾಸ್ತ್ರ ಹೇಳಿದೆ ಅಲ್ವಾ? ಸಂಗೀತ ಗಾಂಧರ್ವ ವೇದ, அது வடக்குக்கு போனா ஒரு ಸಂಗೀತಂ, ತೆರಕಕ್ಕೆ போனா ஒரு ಸಂಗೀತಂ, ಕರ್ನಾಟಿಕ್ ಕ್ಲಾಸಿಕಲ್ ಹಿಂದೂಸ್ತಾನಿ ಎಲ್ಲ ಡಿವೈಡ್ ಆಯ್ತು. ಸೊ ವಿ ನೀಡ್ ಅ ಫ್ಲೇವರ್. ಭಕ್ತಿಯಲ್ಲಿ ಏನ್ ಫ್ಲೇವರ್ ಅಂದ್ರೆ ಅದೇ ನವವಿಧ ಭಕ್ತಿ. 9 ವಿಧವಾಗಿ ಅದು ಪರಿಣಮಿಸ್ತು. ಮೇಲು ಈ 9 ವಿಧಾನಗಳು ಅನ್ನೋದು ಅಗೇನ್ ನಮ್ಮಲ್ಲೇ ಇರುವಂತಹ ಒಂದು ಈ ಪಂಚ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಕೆಲಸದ ಮೇಲೆ ಮಾಡಿರುವಂತಹ ಡಿವಿಷನ್ ಇದು. ಆಯ್ತಾ? ನಮ್ಮಲ್ಲಿ ಇಲ್ದೇ ಇರೋದ್ನ ಏನು ಇಲ್ಲಿ ಮಾಡಿಲ್ಲ, ನಮ್ಮಲ್ಲಿರೋದ್ನೇ ಡಿವೈಡ್ ಮಾಡಿ 9 ಕೊಟ್ಟ. ಅವಾಗ್ಲೇ ಫ್ರೆಂಡ್ಶಿಪ್ ಅನ್ನೋದು ಒಂದ್ ಭಕ್ತಿನ? ಓ ಮೈ ಗುಡ್ನೆಸ್. ನಿಮ್ಮನ್ನೇ ನೀವು ಭಗವಂತನಿಗೆ ಅರ್ಪಣಿಸ್ಕೊಳ್ಳೋದು
ಒಂದು ಭಕ್ತಿನ. ನಾನು ಇಷ್ಟ ದಿನ ಶರಣಾಗತಿ ಅನ್ಕೊಂಡಿದ್ದೆ. ಇಲ್ಲ, ಶರಣಾಗತಿ ಇನ್ನೂ ಒಂದಷ್ಟು ಜರ್ನಿ ಮಾಡೋದಿದೆ. ಅದ್ ಕೇವಲ ಭಕ್ತಿ, ಆತ್ಮನಿವೇದನೆ ಅನ್ನೋದು. ದೇವರಿಗೆ ಏನೋ ಪುಷ್ಪಗಳನ್ನ ತಂದು ಹಾಕೋದು ಅನ್ಕೊಂಡಿದ್ದೆ. ಇಲ್ಲ, ದಟ್ ಇಟ್ ಸೆಲ್ಫ್ ಅ ಭಕ್ತಿ ಬೈ ದ ನೇಮ್ ಅರ್ಚನಂ ಅಲ್ವಾ. ஒருத்தரை நான் பெரியோர்களை போய் நமஸ்காரம் ಮಾಮ ಬಂದ್ರ ನಮಸ್ಕಾರ அப்படி சொல்றேன். ಆ ನಮಸ್ಕಾರ ಅನ್ನೋದು ಒಂದು ಭಕ್ತಿಯ ಹಾಗಾದ್ರೆ ಅದು ನನ್ನ ಸ್ವಾಭಾವಿಕ ಗುಣವ. ಅದ್ರ ಒಳಹೊಕ್ಕಿ ಅವಾಗ ಪ್ರಹ್ಲಾದ ಹೇಳದ್ಮೇಲೆ ಜಗತ್ತಿಗೆ ಗೊತ್ತಾಯ್ತು, ಓಹೋ ಇಪ್ಪಡಿಯೂ 9 ವಿಧಂ ಇருக்கு, ಇದನ್ನ ಭಕ್ತಿ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ನವ ಗುಣಗಳು, ನವ ಭಕ್ತಿಗಳು, ಆತರ 9 9 9 9 9 ಅಂತ ಎಷ್ಟೋ 9 ಕ್ಯಾಟಗರೀಸ್ ಯು ಆರ್ ಗೋಯಿಂಗ್ ಟು ಕಮ್ ಅಕ್ರಾಸ್ ಥ್ರೂ ಔಟ್ ದ ಭಾಗವತ. ಗೋಪಿಕಾ ಗೀತೆಯನ್ನ ಹೇಳುವಾಗ 9 ವಿಧವಾದಂತಹ ನಾಯಕ ಭಾವಗಳನ್ನ ನೋಡ್ತೀರ. ಗೊತ್ತಾಯ್ತಾ? 9 ನಾಯಿಕಾ ಭಾವ. ಅದರಲ್ಲಿ ವಿರಹೋತ್ಕಂಡ ನಾಯಿಕ, ವಿಪ್ರಲಬ್ಧ ನಾಯಿಕ, ಶೃಂಗಾರ ನಾಯಿಕ, ವಾಸಕ ಸಜ್ಜ ನಾಯಿಕ, ಮತ್ತೆ ಲಬ್ಧ ಪ್ರಣಾಶ ನಾಯಿಕ. ನಾಯಕನಲ್ಲೂ 9 ನಾಯಕನನ್ನ ನೋಡ್ತೀರಾ ಗೋಪಿಕಾ ಗೀತೆಯಲ್ಲಿ. ಈ ತರ ವಿಧವಾದ ನಾಯಕ, ವಿಧವಾದ ನಾಯಿಕ, ಬಟ್ ಎಲ್ಲಾ 9ಕ್ಕೆ ಕರೆಕ್ಟ್ ಆಗಿ ಬಂದು ಕುತ್ಕೊಳತ್ತೆ. ಗೊತ್ತಾಯ್ತಾ? ಆಲ್ ದ ಕೌಂಟ್ಸ್ ವಿಲ್ ಕಮ್ ಟು 99999. ಆತರ ಈ ತರ 9 ಟೈಮ್ಸ್ ಹೆಚ್ಚು ಕಮ್ಮಿ. ಜಾಬಾಲಿ ಗೀತ ಅಥವಾ ಭಿಕ್ಷು ಗೀತ, ಅದರಲ್ಲಿ 9 ವೈರಾಗ್ಯಗಳನ್ನ ನೋಡ್ತೀರಾ. ವಾಟ್ ಟೈಪ್ಸ್ ಆಫ್ 9 ವೈರಾಗ್ಯಸ್ ದಟ್ ಯು ಹ್ಯಾವ್ ಅಂತ. ಭಿಕ್ಷು ಗೀತೆಯಲ್ಲಿ 9 ವಿಧವಾದ ಪರಿ ಅಂದ್ರೆ ಸಂಬಂಧವನ್ನ ನೀವು ಭಗವಂತನಲ್ಲೂ ನಿಮ್ಮಲ್ಲೂ ಕಾಣ್ತೀರಾ. ವಿಚ್ ಯು ಆಲ್ರೆಡಿ ಕಮ್ ಅಕ್ರಾಸ್ ಒನ್ಸ್ ಅಲ್ವಾ. ಪಿತಾಚ ರಕ್ಷಕ ಶೇಷಿ ಭರ್ತಾಗ್ನೇಯೋ ರಮಾಪತಿ ಸ್ವಾಮ್ಯಾಧಾರೋ. ಅದ್ ಬರ್ಸಿದೀನಿ ಆ ಶ್ಲೋಕವನ್ನ. ಆ 9 ಸಂಬಂಧವನ್ನ ಅಲ್ಲಿ ನೀವು ನೋಡಿದೀರಾ. ಸ್ವಾಮ್ಯಾಧಾರೋ ಕೊನೆ ಲೈನ್ ಮರ್ತೋಯ್ತು ನನಗೂ, ಒಟ್ಟಲ್ಲಿ ಬರ್ಸಿದೀನಿ ಆಯ್ತಾ. ಆತರ ಇದೇನು, ಹೌ ದಿಸ್ 9 ಇಸ್ ಕನೆಕ್ಟೆಡ್ ಟು ಅವರ್ ಹ್ಯೂಮನ್ ಸಿಸ್ಟಮ್ ಅನ್ನೋದನ್ನ ಆಮೇಲೆ ನಂತರ ನೋಡೋಣ. ಫಸ್ಟ್ ಈಗ ನವವಿಧ ಭಕ್ತಿ ಅನ್ನೋದನ್ನ ಬರ್ಕೊಳ್ಳಿ ಹೆಡ್ಡಿಂಗು. ನವವಿಧ ಭಕ್ತಿ. ನಂಬರ್ 1 ಶ್ರವಣಂ. ಶ್ರವಣಂ ಕೋಲನ್ ಹಾಕೊಂಡು ಮನನಂ ನಿಧಿಧ್ಯಾಸನ ಪರ್ಯಂತಂ ಅಂತ ಬರ್ಕೊಳ್ಳಿ. ಮನನಂ ನಿಧಿಧ್ಯಾಸನ ಪರ್ಯಂತಂ ಕೋಲನ್ ಹಾಕೊಂಡು ಮನನಂ ನಿಧಿಧ್ಯಾಸನ ಪರ್ಯಂತಂ. ಶ್ರವಣಂ ಫಸ್ಟ್ 1 ಅಲ್ವಾ? 1 ಅಂತ ಹಾಕ್ಬಿಟ್ಟು ಆಮೇಲೆ ಕೋಲನ್ ಹಾಕೊಂಡು ನಿಧಿಧ್ಯಾಸನ ಬರ್ಕೋಬೇಕಾ? 1 ಶ್ರವಣಂ ಕೋಲನ್ ಮನನಂ ನಿಧಿಧ್ಯಾಸನ ಪರ್ಯಂತಂ. ಫಸ್ಟ್ 1 ಶ್ರವಣಂ ಕೋಲನ್ ಮನನಂ ಕಾಮ ನಿಧಿಧ್ಯಾಸನ ಪರ್ಯಂತಂ. ಆಮೇಲೆ ಉದಾಹರಣೆ ಅಂತ ಹಾಕೊಂಡು ಎಕ್ಸಾಂಪಲ್ ಹನುಮಂತ ಅಂತ ಬರ್ಕೊಳ್ಳಿ. ಇದನ್ನೆಲ್ಲ ಡಿಸ್ಕಸ್ ಮಾಡಾಗಿದೆ, ನಾವು ಬರ್ಕೊಳ್ಳೋದಷ್ಟೇ ಬಾಕಿ. ಹನುಮಂತ ಒಂದೊಂದಕ್ಕೂ ಒಳ ಹೋಗ್ತೀವಿ. ಈಗ ಸುಮ್ನೆ ಯು ಹ್ಯಾವ್ ಟು ಜಾರ್ ಡೌನ್ ದ ಲಿಸ್ಟ್, ದೆನ್ ಯು ವಿಲ್ ಕಮ್ ಅಕ್ರಾಸ್ ಈಚ್ ಒನ್ ಇನ್ ಅ ಸ್ಪೆಷಲ್ ನೋಟ್ಸ್. ಆಯ್ತಾ? ಸೆಕೆಂಡ್ 1 ಕೀರ್ತನಂ, ಎರಡನೇದು ಕೀರ್ತನಂ. ಕೋಲನ್ ಹಾಕೊಳ್ಳಿ. ನಾಮೋಚ್ಚಾರಣೆ ಅಂತ ಬರ್ಕೊಳ್ಳಿ. ನಾಮೋಚ್ಚಾರಣೆ ಉದಾಹರಣೆ ಲವಕುಶ. ಉದಾಹರಣೆ ನಾವ್ ಏನ್ ಡಿಸ್ಕಸ್ ಮಾಡಿದೀವೋ ಅದನ್ನೇ ನಾವು ಉದಾಹರಣೆಯಾಗಿ ಕೊಡ್ತಾ ಇರೋದು. ಅಲ್ಲಿ ನಾವು ಡಿಸ್ಕಸ್ ಮಾಡ್ದಾಗ ಬೇರೆ ಏನೋ ಹೇಳಿ ಇಲ್ಲೇನೋ ಬರ್ಸ್ತಾ ಇಲ್ಲ. ಸೇಮ್ ಥಿಂಗ್ ಐ ಆಮ್ ಮೇಕಿಂಗ್ ಯು ಟು ರೈಟ್ ಆಸ್ ಎ ನೋಟ್ಸ್. ಸೊ ಇನ್ನೂ ಚೆನ್ನಾಗಿ ತಲೆಯಲ್ಲಿ ನೆನಪಿರ್ಬೇಕು. ಗೊತ್ತಾಯ್ತಾ? ಏನೋ ಹೇಳಿ ಏನೋ ಬರ್ಸಿದ್ರ ಮೇಲೆ ಒಂದು ನೆನಪಿರಲ್ಲ. ಅದಕ್ಕೆ ಅದನ್ನೇ ತಗೋತಾ ಇದ್ದೀನಿ. ಥರ್ಡ್ 1 ಸ್ಮರಣಂ. ಮೂರನೇ ಲವಕುಶ ಬರ್ಕೊಂಡ್ರ ಉದಾಹರಣೆ ಲವಕುಶ. ಥರ್ಡ್ 1 ಸ್ಮರಣಂ. ಸ್ಮರಣಂ ಕೋಲನ್ ಅನನ್ಯಾರ್ಹ ಚಿಂತನಂ. ಅನನ್ಯಾರ್ಹ ಚಿಂತನಂ. ಅನನ್ಯಾರ್ಹ ಚಿಂತನಂ. ಉದಾಹರಣೆ ಸೀತಾ.
ಉದಾಹರಣೆ ಸೀತಾ. ನಾಲ್ಕನೇದು ಪಾದ ಸೇವನಂ. ಪಾದ ಸೇವನಂ ಕೋಲನ್ ಹಾಕೊಂಡು ಅನನ್ಯಾರ್ಹ ಶೇಷತ್ವಂ. ಅನನ್ಯಾರ್ಹ ಶೇಷತ್ವಂ. ಉದಾಹರಣೆ ಲಕ್ಷ್ಮೀ. ಉದಾಹರಣೆ ಲಕ್ಷ್ಮೀ. ಐದನೇದು ಅರ್ಚನಂ. ಅರ್ಚನಂ ಕೋಲನ್ ಹಾಕೊಂಡು ಇಹ ಪರ ಕೈಂಕರ್ಯಂ. ಇಹ ಪರ ಕೈಂಕರ್ಯಂ. ಇಹದಲ್ಲಿ ಪರ ಕೈಂಕರ್ಯ ಮಾಡೋದು ಅರ್ಚನಂ. ಉದಾಹರಣೆ ಶಬರಿ. ಶಬರಿ. ನೆಕ್ಸ್ಟ್ ಆರನೇದು ವಂದನಂ. ವಂದನಂ ಕೋಲನ್ ಹಾಕೊಳ್ಳಿ ಸಾಷ್ಟಾಂಗ ಪ್ರಣೀಪಾದಂ. ಸಾಷ್ಟಾಂಗ ಪ್ರಣೀಪಾದಂ. ಉದಾಹರಣೆ ಅಕ್ರೂರ. ಅಕ್ರೂರ. ಏಳನೇದು ದಾಸ್ಯಂ. ದಾಸ್ಯಂ ಕೋಲನ್ ಹಾಕೊಳ್ಳಿ ಅನನ್ಯಾರ್ಹ ಶೇಷಭೂತ ವಸ್ತು. ಅನನ್ಯಾರ್ಹ ಶೇಷಭೂತ ವಸ್ತು. ಉದಾಹರಣೆ ಲಕ್ಷ್ಮಣ. ಅನನ್ಯಾರ್ಹ ಶೇಷತ್ವಂ ಅಂತ ಪಾದ ಸೇವನಮಲ್ಲಿ ಬರ್ಕೊಂಡಿದ್ದೀರಾ. ಅನನ್ಯಾರ್ಹ ಶೇಷತ್ವಂ ಬೇರೆ, ಅನನ್ಯಾರ್ಹ ಶೇಷಭೂತ ವಸ್ತು ಬೇರೆ. ಎರಡನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಒಂದೇ ತರ ಇದೆಯಲ್ಲ ಇದು ಅಂತ. ಹಾ ಏಳನೇದು ಇನ್ನೊಂದ್ಸಲ ಹೇಳಿ, ಒಂಚೂರು ಕಾಲ್ ಬಂತು ನಂಗೆ, ಡಿಸ್ಟರ್ಬ್ ಆಯ್ತು. ಏಳನೇದು ದಾಸ್ಯತ್ವಂ. ದಾಸ್ಯತ್ವಂ ಅಥವಾ ದಾಸ್ಯಂ ಕೋಲನ್ ಹಾಕೊಂಡು ಅನನ್ಯಾರ್ಹ ಶೇಷಭೂತ ವಸ್ತು. ಅನನ್ಯಾರ್ಹ ಶೇಷಭೂತ ವಸ್ತು. ಅದಕ್ಕೆ ಇದಕ್ಕೆ ಕನ್ಫ್ಯೂಷನ್ ಇರ್ಕೂಡ್ದು. ಗೊತ್ತಾಯ್ತಾ? ನಿಮ್ಗೆ ಎಷ್ಟೋ ಸಲ ಈ ತರ ಒಂದೇ ಟರ್ಮ್ಸ್ ಅಲ್ಲಿ ನಾಮಿನ್ಕ್ಲೇಚರ್ಸ್ ಇರುತ್ತೆ ಸಂಸ್ಕೃತದಲ್ಲಿ, ಆದ್ರೆ ಅದು ಡಿಫರ್ ಆಗುತ್ತೆ. ಅದಕ್ಕೆ ಪ್ರಿಫಿಕ್ಸ್ ಪೋಸ್ಟ್ ಫಿಕ್ಸ್ ನೋಡ್ಬೇಕು ನಾವು. ಅನನ್ಯಾರ್ಹ ಶೇಷತ್ವಂ ಹೋಗಿ ಅನನ್ಯಾರ್ಹ ಶೇಷಭೂತ ವಸ್ತು ಆಯ್ತು ಅಂದ್ರೆ ಓಹೋ ಅದು ಪಾದ ಸೇವನೆ, ಇದು ದಾಸ್ಯ ಅಂತ ತಕ್ಷಣ ತಲೆಗೆ ಬಂದ್ಬಿಡ್ಬೇಕು. ಉದಾಹರಣೆ ಲಕ್ಷ್ಮಣ. ಲಕ್ಷ್ಮಣ ಅದು ನೋಡಿ ಸಿಮಿಲಾರಿಟೀಸ್. ಅಲ್ಲಿ ಲಕ್ಷ್ಮಿ, ಇಲ್ಲಿ ಲಕ್ಷ್ಮಣ ಅಲ್ವಾ? ಲಕ್ಷ್ಮಿ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಡೆಫಿನಿಷನ್ ಇರೋದೇ ಅದೇ. ಲಕ್ಷ್ಮಣ ಅಂದ್ರೆ ಏನರ್ಥ? ಲಕ್ಷ್ಮೀ ಸಂಪನ್ನ. ಲಕ್ಷ್ಮಿ ಅಂದ್ರೆ ಏನರ್ಥ? ಅನಯ ಲಕ್ಷ್ಯ ಲಾತೀತಿ ಲಕ್ಷ್ಮೀಹಿ ಅಂತ. ನಮ್ಮ ಲಕ್ಷ್ಯಗಳನ್ನ ಕೈಂಕರ್ಯದ ಕಡೆಗೆ ತಿರುಗಿಸುವವಳು ಲಕ್ಷ್ಮಿ. ಲಕ್ಷ್ಮಣ ಯಾರು? ಲಕ್ಷ್ಮೀ ಸಂಪನ್ನ. ಹಾಗಾದ್ರೆ ಲಕ್ಷ್ಮಣ ನಿಜವಾಗಲೂ ಯಾರು? ಲಕ್ಷ್ಯವನ್ನ ಕೈಂಕರ್ಯ ಕಡೆಗೆ ತಿರುಗಿಸಿದವನು ಅಂತ ಅರ್ಥ. ಅದೇ ತಾನೇ 14 ವರ್ಷ ಅವನ್ ಮಾಡಿದ್ದು. ತನ್ನ ಲಕ್ಷ್ಯಗಳೆಲ್ಲ ಲಕ್ಷ್ಮೀ ತರ ಯಾವಾಗ್ಲೂ ಅಣ್ಣನ ಕೈಂಕರ್ಯದ ಕಡೆಗೆ ತಿರುಗಿಸಿ ಇಟ್ಟ ಅಂತ ನೋಡ್ತೀವಿ ಅಲ್ವಾ? ಸುಮಿತ್ರೆ ಇದಕ್ ತಾನೆ ಕಾಯ್ತಾ ಇದ್ಲು. ರಾಮ ಹೊರಟು ಬಿಟ್ನಲ್ಲ ನಾರ್ಮಡಿ ಉಟ್ಕೊಂಡು ಅಂತ ಅಳ್ತಾ ಇದ್ದಾಳೆ ಕೌಸಲ್ಯೆ. ಸುಮಿತ್ರೆ ಅವಳು Cloud9 ಅಲ್ಲಿ ಹಾರಾಡ್ತಾ ಇದ್ದಾಳೆ. ಅಬ್ಬಾ ಇಂಥ ಸುದಿನ ಬರ್ಬಾರ್ದ ಅಂತ ಕಾಯ್ತಾ ಇದ್ದೆ ಅಂತ. ಏನು ಅಂದ್ರೆ ஒரு புத்திரன் பெருமாளுக்கே கைங்கரியம், மற்றொரு புத்திரன் பெருமாளுடைய ಅಡಿಯಾರ್ಹಳಕ್ಕೆ ಕೈಂಕರ್ಯಂ ಅಲ್ವಾ? ಭರತನಿಗೆ ಹೋಗು ಕೈಂಕರ್ಯ ಮಾಡು. ಅಲ್ಲಿ ಶತ್ರುಘ್ನನು ನಾರ್ಮಡಿ ಉಟ್ಕೊಂಡ, ಅದು ಗೊತ್ತಾ? ಭರತನು ನಾರ್ಮಡಿ ಉಟ್ಕೊಂಡ, ಬರೀ ರಾಮನ ಉಟ್ಕೊಂಡ. ಈ ಕಡೆ ನೋಡಿದ್ರೆ ಲಕ್ಷ್ಮಣನು ನಾರ್ಮಡಿ ಉಟ್ಕೊಂಡ. ದಶರಥ ಬೈತಾನೆ, 4 ಮಕ್ಳನ್ನು ಅಂಡಿಯಾಗಿ ಬಿಟ್ಟಿಯಲ್ಲ ಸಮಾಧಾನನ ಅಂತ. ನಾನೇ 4 ಮಕ್ಳು ಅಂಡಿಯಾಗಿ ಬಿಡಕ್ಕೆ ನಾನ್ ಹೆತ್ತಿಲ್ವಾ?
ನಾನ್ ಕೇಳಿದ್ದು ನೀನ್ ಪೂರೈಸು 2 ವರವನ್ನ ಅಂತ. ನಾನೇನ್ ರಾಮನನ್ನ ಅಟ್ಟಿದ್ನಾ ಅಂತ ಅಲ್ಲೂ ಸಮರ್ಥನೆ ಮಾಡ್ಕೋತಾಳ ಕೈಕೇಯಿ. ನಂದಿಷ್ಟೇ 14 ವರ್ಷ ರಾಮನಿಗೆ ವನವಾಸ ಅಲ್ವಾ, ನಂತರ ಭರತನಿಗೆ ಪಟ್ಟಾಭಿಷೇಕ. ಇದು 2 ನಂದು ವರ. ನಾನು ಅದಕ್ ಮೇಲೆ ಏನು ಕೇಳ್ಕೊಳ್ಳಿಲ್ಲ. ಅದಕ್ಕೆ ಅವ್ರವರೇ ನಾರ್ಮಡಿಗಳು ಉಟ್ಕೊಂಡ್ಬಿಟ್ಟು ನನ್ ಮೇಲೆ ತಪ್ಪು ದೂರ ಹಾಕಿದ್ರೆ ಅಂತ. ಮನುಷ್ಯ ತಪ್ಪು ಮಾಡಿದ್ರು ಸಮರ್ಥನೆ ಒಳ್ಳೆ ಪಾಯಿಂಟ್ ಇರುತ್ತೆ ಅಂತ ಕೈಕೇಯಿ ನೋಡಿ ಕಲ್ತ್ಕೋಬೇಕು ನಾವು ಅಲ್ವಾ. ಇವನ್ ಇಫ್ ಯು ಡೂ ದ ಮಿಸ್ಟೇಕ್ ಬಟ್ ದೇರ್ ಇಸ್ ಅ ಬಲವಾದ ಪಾಯಿಂಟ್ ಟುವರ್ಡ್ಸ್ ಕೈಕೇಯಿ. ಕರೆಕ್ಟ್ ತಾನೇ ಅವಳು ಹೇಳಿದ್ದ. ಲಕ್ಷ್ಮಣನ್ ನಾರ್ಮಡಿ ಉಡು ಅನ್ಲ, ಸೀತೆಯನ್ ನಾರ್ಮಡಿ ಉಡು ಅನ್ಲ, ಭರತ ಶತ್ರುಘ್ನಾದಿಗಳನ್ನ ನಾರ್ಮಡಿ ಉಡು ಅನ್ಲ ಅವಳು ಹೇಳಿಲ್ವಲ್ಲ. ಅದೇನೋ ಕರೆಕ್ಟ್ ತಾನೇ ಅವಳು ಹೇಳೋದು. ಸೊ ಇದನ್ನೇ ಹೇಳೋದು, ಯಾವುದೇ ಒಂದು ಧರ್ಮವತ್ತಾದ ಒಂದು ಕೆಲಸ ನಡಿಬೇಕಾದ್ರೂ ಒಬ್ರು ನಿಷ್ಠೂರ ಆಗ್ಲೇಬೇಕು. ಮನೇಲಿ ಏನೋ ಒಂದು ನಡೆಯುತ್ತೆ, ಯಾವುದೋ ಶುಭ ಕೆಲ್ಸ, ತುಂಬಾ ಏನೋ ಕನ್ಸ್ಟ್ರಕ್ಟಿವ್ ಆಗಿ ಏನೋ ನಡೆಯುತ್ತೆ. ತಾಯಿ ಆದವಳು ಅಥವಾ ತಂದೆ ಅಷ್ಟು ಬರಲ್ಲ ಲೆಕ್ಕಕ್ಕೆ, ತಾಯಿ ಆದವಳು ಎಲ್ರಿಗೂ ಕೆಟ್ಟವಳಾಗಿಯೇ ಆಗ್ತಾಳೆ ಅಲ್ವಾ. ಮಗನ ದೃಷ್ಟಿಯಲ್ಲಿ, ಸೊಸೆಯ ದೃಷ್ಟಿಯಲ್ಲಿ, ನಾದ್ನಿಯರ ದೃಷ್ಟಿಯಲ್ಲಿ, ಯಾವ್ದೋ ಒಂದ್ ದೃಷ್ಟಿಯಲ್ಲಿ ಅವಳು ಕೆಟ್ಟವಳಾಗೇ ಆಗಿರ್ತಾಳೆ. ಕೇಳ್ ನೋಡಿ ಅವ್ರವ್ರ ಮನೆಯಲ್ಲಿ ಗೊತ್ತಾಗತ್ತೆ. ಎಂಗಡ ತಾಯಾಡಕ್ ವಿಲ್ಲನ್ ರೆಡ್ಡಾವೇ ಇಲ್ಲ ಅಂತಾರೆ. ವಿಲ್ಲಿ ಆದ್ರೇನೆ ಧರ್ಮದ ಕಡೆಗೆ ಸಂಸಾರವೇ ಜರುಗೋದು. ಸೊ taking a negative role is not possible for everybody, but if somebody takes the negative role, they become ನಮ್ ಜೀವನದಲ್ಲಿ ನಡೆಯೋದೇ ಇದು ಅಲ್ವಾ. ರಾಮಾಯಣದಲ್ಲಿ ತೋರ್ಸಿರ್ ಹ್ಮ್ ಆ ಶಿಕ್ಷೆಯನ್ನ ನೀವ್ ಹೇಳೋ ಕಾನ್ಸಿಕ್ವೆನ್ಸಸ್ ನ ಅದೆಲ್ಲ ಕೊಡೋ ಧೈರ್ಯ ಯಾರಿಗಿರೋದು ಹೇಳಿ? ಅಪ್ಪನಿಗೂ ಇಲ್ಲ, ಅಮ್ಮನಿಗೆ ಇರೋದು ಅಲ್ವಾ. ಒಂದು ಮಕ್ಕಳ ಕುಂದುಕೊರತೆಯನ್ನ ತಾಯಿನೇ ಧೈರ್ಯವಾಗಿ ಹೇಳೋದು, ಇನ್ಯಾರು ಹೇಳಲ್ಲ. ಇದ್ಕೊಂಡ್ ಹೋಗ್ತಾನ ಅವನೊಂದ್ ಎಕ್ಸೆಂಟ್ರಿಕ್, ಅವನನ್ನ ಯಾರ ಮೇಲೆ ಹಾಕೋತಾರೆ ಅಂದ್ಬಿಟ್ಟು ಮುಂದ್ಗಡೆ ಚೆನ್ನಾಗಿದ್ದು ಪಾಲಿಸ್ಟ್ ಆಗಿ ಮಾತಾಡ್ಬಿಟ್ಟು ನಿಷ್ಠೂರ ಆಗದೆ ಒಳ್ಳೆಯವ್ರು ಅನ್ನಿಸ್ಕೊಂಡು ಕೈ ಒರ್ಸ್ಕೊಂಡ್ ಬೋಂಡ ತಿಂದು ಪೇಪರ್ನ ಕೈ ಒರ್ಸ್ಕೊಂಡ್ ಬಿಸಾಕಲ್ವಾ, ಹಂಗ್ ಬಿಸಾಕ್ ಹೋಗ್ತಾರೆ. ಆದ್ರೆ ತಾಯಿ ಒಬ್ಳೆ ನಾನ್ ಕೆಟ್ಟ ಸ್ಥಾನದಲ್ಲೂ ನಿಂತ್ರೂ ಪರವಾಗಿಲ್ಲ, ನಾಳೆ ದಿನ ನಿನಗೊಂದು ಒಳ್ಳೇದಾಗ್ಬೇಕಾದ್ರೆ ಐ ಹ್ಯಾವ್ ಟು ಬಿ ವಿಲನ್, ನಾ ವಜ್ರಮುನಿ ರೋಲ್ ತಗೊಳ್ಳೇಬೇಕು ಅಂತ ಅವಳೇ ವಜ್ರಮುನಿ ರೋಲ್ ತಗೊಳ್ಳೋದೆಲ್ಲಾರ ಮನೇಲು. ಒಪ್ಕೋತೀರಾ? ವಜ್ರಮುನಿ ಒಳ್ಳೇದ್ ಮಾಡೋರಿಗೆ ಬಿರುದುಗಳು ಬರ್ತಾ ಇರುತ್ತೆ, ಕೆಟ್ಟದ್ದಾದ್ರೂ ಆಗ್ಬೋದು, ಒಳ್ಳೇದಾದ್ರೂ. ಅದೇ ಬಿರುದು ಅಂತ ಹಾಕ್ಬೇಕು. ಯಾವ ಬಿರುದು ಅವ್ರವ್ರ ಬಿಟ್ಟಿದ್ದು ಯಾವ್ದೋ ಒಂದ್ ಬಿರುದು ಬರುತ್ತೆ ಒಟ್ಟಲ್ಲಿ. ಆದ್ರೆ ಈ ಬಿರುದುಗಳಿಗೋಸ್ಕರ ತಾಯಿ ಆದವಳು ಏನು ಮಾಡಲ್ಲ. ನೀ ಬಿರುದಾದ್ರೂ ಕೊಡು, ಬಿರುದು ಕೊಡದೆ ಆದ್ರೂ ಇರು, ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಎವ್ರಿಥಿಂಗ್ ಇಸ್ ಕನ್ಸಿಡರ್ಡ್ ಆಸ್ ಸೇಮ್. ಬಟ್ ನನ್ನಿಂದ ಆಗೋದನ್ನ ನಾನು ಮಾಡ್ತೀನಿ. ಎಕ್ಸ್ಟೆಂಡೆಡ್ ವರ್ಷನ್ ಇದಷ್ಟೇನೆ. ಸಂಸಾರ ಎಲ್ಲ ಆದ್ಮೇಲೆ ಮಕ್ಳೆಲ್ಲ ದೊಡ್ಡವ್ರಾದ್ಮೇಲೆ ಗೊತ್ತಾಗತ್ತೆ. ಅಪ್ಪ ಬಂದ್ರೆ ಹೇಳ್ತೀನಿ ಅಂತ ಅಮ್ಮ ಹೆದರ್ಸ್ತಾ ಇದ್ದಿದ್ ಬರೀ ಸುಳ್ಳು. ಅಪ್ಪ ಬಂದ್ರೆ ಏನು ಆಗಲ್ಲ, ಅದ್ ನಡೆಯೋದೆಲ್ಲ ಅಮ್ಮನೇ ಮಾಡೋದು, ಹೆಸರು ಮಾತ್ರ ಅಪ್ಪಗೆ ಅಂತ ಆಮೇಲೆ ಗೊತ್ತಾಗತ್ತೆ. ಆಕ್ಚುಲಿ ತಾಯಂದ್ರ ರೋಲೆ ಎಲ್ಲ ನಮ್ಮ ಸಾಮಾನ್ಯವಾಗಿ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇದ್ರೆಲ್ಲ ತಾಯಂದ್ರ ರೋಲೆ. ತಂದೆ ರೋಲ್ ಅಮ್ಮ ಬಾರಿ ಕಷ್ಟಪಟ್ಟಿದ್ದಾಳೆ ನನ್ನ ಈ ತರ ಮಾಡಕ್ಕೆ ಅಂತ. ರಿಯಲೈಸ್ ಆದವ್ರಿಗ ಆಗತ್ತೆ, ಎಲ್ರಿಗೂ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಆಗತ್ತೆ, ಎಲ್ರಿಗೂ ಆಗತ್ತೆ, ಇಲ್ಲ ಅಂತ ಅಲ್ಲ. ಸಮ್ ಪೀಪಲ್ ಎಕ್ಸ್ಪ್ರೆಸ್ ಇಟ್, ಸಮ್ ಪೀಪಲ್ ಡಸಂಟ್ ಎಕ್ಸ್ಪ್ರೆಸ್ ಇಟ್ ಅಷ್ಟೇನೆ. ನಾಟ್ ದಟ್ ಎವ್ರಿಬಡೀಸ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ಸೇಮ್, ಮೇ ಬಿ ಇನ್ ಅ ಡಿಫರೆಂಟ್ ವೇ ಅಷ್ಟೆ. ಆಗದೆ ಅಂತೂ ಇರಲ್ಲ. ಪ್ರೇಮ ಮಾಮಿ ಹೇಳ್ದಂಗೆ ಎಲ್ರಿಗೂ ಆಗತ್ತದು, ಕೆಲವ್ರ ಎಕ್ಸ್ಪ್ರೆಷನ್ ಬೇರೆ ತರ ಇರುತ್ತೆ. ನೆಕ್ಸ್ಟ್ ದಾಸ್ಯಂ ಆಯ್ತಲ್ವಾ. ಸಖ್ಯಂ 8ನೇದು ಸಖ್ಯಂ. ಕೋಲನ್ ಹಾಕೊಳ್ಳಿ. ಆತ್ಮವತ್ ಸುಹೃತ್ತಮ. ಆತ್ಮವತ್ ಸುಹೃತ್ತಮ. ಉದಾಹರಣೆ,
ಸುಧಾಮ, ಕುಚೇಲ ಅಥವಾ ಸುಧಾಮ. ಆತ್ಮವತ್ ಸುಹೃತ್ತಮ, ಸುಧಾಮ. 9ನೇದು ಆತ್ಮನಿವೇದನಂ, ಆತ್ಮವತ್ ಸುಹೃತ್ತಮ, ಸುಹೃತ್ತಮ. ಉದಾಹರಣೆ ಸುಧಾಮ. 9ನೇದು ಆತ್ಮನಿವೇದನಂ. ಕೋಲನ್ ಪರಿಪೂರ್ಣ ಶರಣಾಗತಿ, ಪರಿಪೂರ್ಣ ಶರಣಾಗತಿ. ಉದಾಹರಣೆ ಜಟಾಯು ಮಹಾಬಲಿ ಚಕ್ರವರ್ತಿ, ಜಟಾಯು ಮಹಾಬಲಿ ಚಕ್ರವರ್ತಿ. ಮೊದಲನೇದು ಶ್ರವಣಂ. ಉದಾಹರಣೆ ಶರಣಾಗತಿ. ಉದಾಹರಣೆ ಜಟಾಯು ಮಹಾಬಲಿ ಚಕ್ರವರ್ತಿ. ಶರಣಾಗತಿಲೂ ಪರಿಪೂರ್ಣ ಶರಣಾಗತಿ ಕೆಲವರೇ ಮಾಡಿರೋದು, ಎಲ್ರೂ ಮಾಡಿಲ್ಲ ಅಲ್ವಾ. 6 ಅಂಗಗಳನ್ನು ವಿಭೀಷಣನೂ ಬರ್ಕೋಬಹುದು ಬೇಕು ಅಂದ್ರೆ. ಇಲ್ಲಿ ತುಂಬಾ ಎಕ್ಸಾಂಪಲ್ಗಳೇನ್ ಬೇಕಿಲ್ಲ, ಒಂದ್ ಸಾಕು ಅಂತ ಬರ್ಸಿದೀನಿ. ಎಲ್ರೂ ಪರಿಪೂರ್ಣ ಶರಣಾಗತಿ ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. 6 ಗುಣಗಳಲ್ಲಿ 1 ಗುಣ ತೋರಿಸಿದ್ರು ಶರಣಾಗತಿ ಆಗೋಗುತ್ತೆ ಅಲ್ವಾ. ಆದ್ರೆ 6ನ್ನು ಸಮಗ್ರವಾಗಿ ತೋರಿಸಿರೋರು ಕೆಲವರೇ. ಅದ್ರಲ್ಲಿ ಮಹಾಬಲಿ ಚಕ್ರವರ್ತಿ ಒಬ್ಬ, ಜಟಾಯು, ವಿಭೀಷಣ, ಆಯ್ತಾ. ಗುಹಾ ಶರಣಾಗತಿ ಮಾಡ್ದ, ಯಾವ್ದೋ ಆನುಕೂಲ್ಯಸ್ಯ ಸಂಕಲ್ಪ ಅನ್ನೋದನ್ನ ತೋರಿಸ್ದ, ಆಯ್ತಾ, ಗುಹ ಪೆರುಮಾನ್. ಅದೇ ರೀತಿ ಸುಗ್ರೀವ ಶರಣಾಗತಿ ಮಾಡ್ತಾನೆ, ಪ್ರಾತಿಕೂಲ್ಯಸ್ಯ ವರ್ಜನಂ ಅಂತ ಯಾವ್ದೋ ಒಂದ್ ತೋರ್ಸಿದಾನೆ. ಹನುಮಂತ ಶರಣಾಗತಿ ಮಾಡ್ತಾನೆ, ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸ ಅಂತ ತೋರ್ಸಿದಾನೆ. ಒಂದೇ ಶರಣಾಗತಿ ತೋರ್ಸಿರೋದು ಹನುಮಂತ. ಆತರ ಒಬ್ರೊಬ್ರು ಒಂದೋ ಎರಡೋ ತೋರ್ಸ್ಕೊಳ್ಳೋ. ಸುತೀಕ್ಷ್ಣ ಮುನಿ, ಶರಭಂಗ ಮುನಿ, ಮತಂಗ ಮುನಿ ಇವರೆಲ್ಲ ರಾಮನಲ್ಲಿ ಶರಣಾಗತಿ ಮಾಡಿದ್ರು. ಯಾವ್ದೋ 2 ಗುಣ, 3 ಗುಣ, 1 ಗುಣ ಆತರ ತೋರ್ಸ್ಕೊಂಡ್ ಹೋದ್ರು. ಆದ್ರೆ ವಿಭೀಷಣ ಆಳ್ವಾರ್ 6 ಗುಣಗಳನ್ನು ತೋರಿಸ್ದ, ಆಯ್ತಾ. ಇವ್ರು ಯಾರು, ಜಟಾಯು ಮತ್ತೆ ಮಹಾಬಲಿ ಚಕ್ರವರ್ತಿ 6 ಗುಣಗಳನ್ನು ತೋರ್ಸಿದ್ರು. ಆತರ 6ನ್ನು ತೋರ್ಸೋ ಶರಣಾಗತಿ ಪರಿಪೂರ್ಣ ಶರಣಾಗತಿ. ಇನ್ನೆಲ್ಲ ಹಾಗಾದ್ರೆ ಪೂರ್ಣ ಶರಣಾಗತಿ ಅಲ್ವಾ? ಶರಣಾಗತಿ ಅಂದ್ರೇನೆ ಪೂರ್ಣತ್ವನೇ, ಅದ್ರಲ್ಲೇನ್ ಅರಗೊರೆ ಅನ್ನೋದೇ ಇಲ್ಲ. ಅದರಲ್ಲೂ ಯಾವ ಗುಣವನ್ನ ಪರ್ಟಿಕ್ಯುಲರ್ ಆಗಿ ಅವ್ರು ತೋರಿಸ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ಗೋಪ್ತೃತ್ವ ವರ್ಣನಂ ತಥಾ ರಕ್ಷಿಷ್ಯತಿ ಇತಿ ಮಹಾವಿಶ್ವಾಸ, ಆತ್ಮನಿಕ್ಷೇಪೆ ಕಾರ್ಪಣ್ಯಂ, ಪೂರ್ಣ ಶರಣಾಗತಿ. ಈ 6 ಗುಣಗಳಲ್ಲಿ ಈವನ್ ಇಫ್ ಯು ಶೋ 1, ಇಟ್ ಇಸ್ ಕನ್ಸಿಡರ್ಡ್ ಆಸ್ ಶರಣಾಗತಿ. ಬಟ್ 6ನ್ನೂ ತೋರಿಸಿರೋರು ಇದ್ದಾರೆ, 6ನ್ನೂ ತೋರಿಸ್ದೆ ಬರೀ 1ರಲ್ಲೇ ನಿಂತವ್ರಿದ್ದಾರೆ, 2ರಲ್ಲಿ ನಿಂತವ್ರಿದ್ದಾರೆ. ಜನ ಅಂತ ಹೇಳಿದ್ರು ಅಮ್ಮ ಇವತ್ತು ಕೃಷ್ಣ ಕೊಯ್ಲಲ್ಲಿ. ಇದ್ರ ಜೊತೆಗೆ ಪ್ರಹ್ಲಾದ, ಸೀತಾದೇವಿ, ಅಹಲ್ಯ ತುಂಬಾ ಜನ ಬರ್ತಾರೆ ಮಾಮಿ. ಅಹಲ್ಯೆ ಒಂದೇ ಒಂದು ಗುಣ ತೋರ್ಸಿದ್ದು ಅವಳು. ಅವತ್ತು ಇವರು ಅದೇ ಆಂಡವನ ಸ್ವಾಮಿ ಬಂದಿದ್ರಲ್ಲ, ಅಲ್ಲಿ ಉಪನ್ಯಾಸ ಮಾಡಿದ್ರು ಕೃಷ್ಣ ಟೆಂಪಲ್. ಅವತ್ತು ಹೇಳಿದ್ರು ಇವ್ರ 6 ಜನ ಅಂದ್ರೆ 6ನ್ನು ತೋರ್ಸಿದಾರ. ಹಾಗಂತ 6 ಜನ ಇವರು ನೀವ್ ಹೇಳಿದ್ರಲ್ಲ, ಮಹಾಬಲಿ, ಜಟಾಯು, ವಿಭೀಷಣ, ಪ್ರಹ್ಲಾದ, ಸೀತಾ, ಅಹಲ್ಯ ಅಂತ. ಅಹಲ್ಯ, ಓಕೆ. ಬೇಕಾದ್ರೆ ಅವ್ರುಗಳನ್ನು ಸೀತೆನ್ ಬರ್ಕೋಬೇಡಿ, ಯಾಕಂದ್ರೆ ಸೀತೆನ ನಾನಿಲ್ಲಿ ಸ್ಮರಣೆಗೆ ತಗೊಂಡಿದ್ದೀನಿ. ಆಮೇಲೆ ಇನ್ನೊಂದು ನಾನ್ ನಿಮ್ಗೆ ಹೇಳಿದ್ದೆ, ವಿಶೇಷವಾದ ಒಂದು ಟಿಪ್. ಏನ್ ಹೇಳಿ, ಈಗ ನವವಿಧವಾದ ಭಕ್ತಿಯಲ್ಲಿ ಮೊದಲನೇದು ಹನುಮಂತ ತಗೊಂಡಿದ್ದೀರಲ್ವಾ ಶ್ರವಣಕ್ಕೆ. ಹನುಮಂತನ ಬೇಕಾದ್ರೆ ಮಿಕ್ರಿ 8ರಲ್ಲೂ ಕೂರಿಸ್ಬೋದು. ಸೀತೆನ್ ತಗೊಂಡಿದ್ದೀರಲ್ವಾ, ಮಿಕ್ರಿ 8ರಲ್ಲೂ ಸೀತೆ ಬರ್ತಾಳ್ಬೇಕಾದ್ರೆ ಅಲ್ವಾ. ಕೊನೆಯಲ್ಲಿ ಜಟಾಯು ತಗೊಂಡಿದ್ದೀರಲ್ವಾ, ಮೇಲಿರೋ 8ರಲ್ಲೂ ಜಟಾಯುನ್ ಕೂರಿಸ್ಬೋದು. ಸೊ ಈ ಭಕ್ತಿನಲ್ಲಿ ಹೆಂಗೆ ಅಂದ್ರೆ ಎಲ್ಲಾರ್ನು ಎಲ್ಲದಕ್ಕೂ ತಗೊಂಡ್ಬಿಡ್ಬೋದು ಆರಾಮಾಗಿ. ಅಹಲ್ಯೆ ಯಾಕೆ ಬರಲ್ಲ? 9ರಲ್ಲೂ ಬಂದು ಕುತ್ಕೋತಾಳೆ ಅಹಲ್ಯೆ ಬೇಕಾದ್ರೆ ಅಲ್ವಾ. ಅದೃಶ್ಯಾತ್ವಂ ಭವಸ್ಯಸಿ ಎಂದಾಗ ನಾ ಕಲ್ಲ ಇರ್ಪೆ ಅಂತ ಹೇಳಿ ಅದೃಶ್ಯಾಗಿ ಅಹಲ್ಯೆ ರಾಮನಾಮವನ್ನ ಎಷ್ಟು ನೋಡಿದ್ಲು ಅಂದ್ರೆ
ಆ ಸಮಯದಲ್ಲಿ ಯಾರು ಕಾಣ್ಲಿಲ್ಲ ಗೌತಮರ ಆಶ್ರಮದಲ್ಲಿ. ಆದ್ರೆ ರಾಮ ಹೋಗಿ ವಿಶ್ವಾಮಿತ್ರರ ಹತ್ರ ಕೇಳ್ತಾನೆ, என்னமோ ரொம்ப செரீனா இருக்கு இந்த இடம், நல்ல விஷயங்களா நடந்ததாக தோன்றுது, ஆனா தற்பொழுது எந்த நல்ல விஷயமும் இங்க நடக்கிறதாக தெரியல, ஆனா நிறைய நல்ல விஷயங்கள் நடந்திருக்கு, ಐ ಕುಡ್ ಫೀಲ್ ದ ಗುಡ್ ವೈಬ್ರೇಷನ್ ಹಿಯರ್ ಅಂತ ರಾಮನೇ ಹೇಳ್ತಾನೆ. ಅದರಿಂದಾನೇ ಅವಳ ಸ್ಮರಣೆ ಸಾಬೀತಾಗುತ್ತೆ ಅಲ್ಲಿ, ಗೊತ್ತಾಯ್ತಾ? ಆತರ ಈ ಭಕ್ತಿದ್ ಹೆಂಗೆ ಅಂದ್ರೆ ಯಾರನ್ನ ಎಲ್ ಬೇಕಾದ್ರೂ ಎಕ್ಸಾಂಪಲ್ ಆಗಿ ಹಾಕೊಂಡ್ ಬಿಡ್ಬೋದು, ದೊಡ್ಡ ವಿಚಾರ ಅಲ್ಲ. ಬಟ್ ಇದನ್ನೇ ಎಕ್ಸಾಂಪಲ್ ಅಂತ ಇಟ್ಕೊಳ್ಳೋದು ಏನಕ್ಕೆ ಅಂದ್ರೆ ವಿಚ್ ಇಸ್ ವೆರಿ ಯೂನಿಕ್ ಇನ್ ದಮ್. ಆಯ್ತಾ? ಆ ಯೂನಿಕ್ನೆಸ್ ನ ನೋಡಿ ಅವ್ರನ್ನ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋದು. ಸೀತಾ ಅಹಲ್ಯಾನು ನೀವ್ ಹೇಳ್ದಂಗೆ ಆ ಕೊನೆಯದು ಯಾವ್ದಪ್ಪ, ಆತ್ಮ ನಿವೇದನಕ್ಕೆ ಬರ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ವಾಟ್ ಇಸ್ ವೆರಿ ಯೂನಿಕ್ ಇನ್ ದೆಮ್ ಅನ್ನೋದನ್ನ ಯೋಚನೆ ಮಾಡು. ಸೀತೆ ಪ್ರಾಣವನ್ ಕೊಟ್ಲಾ? ಕೊಡ್ಲಿಲ್ಲ ಅಲ್ವಾ? ಅಹಲ್ಯೆ ಪ್ರಾಣವನ್ ಕೊಟ್ಲಾ? ಬದಲಿಗೆ ಪ್ರಾಣದಾಯಿ ಆದ ರಾಮನಿಂದ ಅಲ್ವಾ? ಆತರ ಯೂನಿಕ್ ಆಗಿ ಏನಿದೆಯೋ ಅದನ್ನ ತಗೋಬೇಕು ನಾವು. ಅವ್ರಿಗೆ ಇದು ಮೀಸಲಾದ ಗುಣ. ಸೀತೆಯ ಸ್ಮರಣೆ ಮುಂದೆ ಬೇರೆ ಇನ್ಯಾರ ಸ್ಮರಣೆ ಆದ್ರೂ ನಿಲ್ಲುತ್ತಾ? ರಾಮ ಯಾರು ಗೊತ್ತಿಲ್ಲ, ಹುಟ್ಟದಾಗ್ಲಿಂದ ಆ ಮಗುವಿಂದ ರಾಮನಾಮವನ್ನ ಮೊಣಮೊಣತಾ ಇದ್ಲು ತನ್ನ ತುಟಿಯಲ್ಲಿ ಅಂದಾಗ ಆ ಸ್ಮರಣೆಗೆ ತಾನೇ ಅವಳು ನಿಲ್ಲೋದು ಅಲ್ವಾ? ಬೇರೆ ಇನ್ಯಾವುದಕ್ಕೂ ನಿಲ್ಲಕ್ ಸಾಧ್ಯವಿಲ್ಲ. ಬಂದ್ ಹೋಗ್ತಾಳೆ, ಆ ಸ್ಥಾನವನ್ನ ಗಳಿಸೋದು ಸ್ಮರಣೆಯಲ್ಲಿ. ಆತರ ನೋಡ್ಬೇಕು ನಾವು, ಆಯ್ತಾ? ಆತರ ಅನಾಲಿಸಿಸ್ ಮಾಡಿದಾಗ ಒಬ್ಬೊಬ್ರನ್ನೇ ತಗೊಳಕ್ ಸಾಧ್ಯ, ತುಂಬಾ ಜನನ್ ತಗೊಳಕ್ ಆಗಲ್ಲ. ಅಗೇನ್ ಯು ಗೆಟ್ ಕನ್ಫ್ಯೂಸ್. ಈ ಸೀತೆನ ಅಲ್ಲಿ ಹಾಕ್ಬೋದಲ್ವಾ, ಇದಕ್ ಹಾಕ್ಬೋದಲ್ವಾ, ಯಾಕೆ ಅದಕ್ ತಗೊಂಡ್ವಿ ಅಂತ ಅಗೇನ್ ಕನ್ಫ್ಯೂಷನ್ ಶುರು ಆಗುತ್ತೆ. ಅದಕ್ಕೆ ಒಂದ್ರಲ್ಲಿ ನಿಲ್ಲಿಸ್ಬೇಕು ಅವ್ರನ್ನ. ಮುಗೀತಾ? 75 ಜನ ಶರಣಾಗತಿ ಮಾಡಿಸ್ಕೊಂಡ್ರಂತೆ ಬೆಂಗಳೂರು ಕಾಲ್ಮಠದಲ್ಲಿ. ಬಾರಣ್ಯಾಸು 75 ಜನ ಸಮಾಶ್ರವಣ ಮೊನ್ನೆ 57 ಜನ, ನಿನ್ನೆ ಶರಣಾಗತಿ 75 ಜನ. ಅಲ್ಲ, ಅಷ್ಟ್ ಜನಕ್ ನಮಸ್ಕಾರ ಮಾಡಕ್ ಜಾಗ ಇತ್ತ ಅಲ್ಲಿ? ಇದೆ ಇದೆ, ತುಂಬಾ ಇದೆ ಮಮ್ಮ, ಪರ್ಕಲ್ ಮಠದಲ್ಲಿ ತುಂಬಾ ಜಾಗ ಇದೆ. ಅಲ್ಲ, ಆದ್ರೂ ನಮಸ್ಕಾರ ಮಾಡ್ತಾನೆ ಇರ್ಬೇಕಲ್ವಾ? ಅವ್ರ ಮನಸ್ಸಿಗೆ ಇಂಟ್ಯೂಷನ್ ಬರೋ. ಇಲ್ಲ ಹಂಗೇನ್ ಹೇಳಲ್ಲ ಇವ್ರು. ಹಂಗಾಗಿ ಎಷ್ಟೋ ಜನ ನಿಂತ್ಕೊಂಡಿರ್ತಾರೆ, ಕೈ ಮುಕ್ಕೊಂಡು ನಿಂತ್ಕೊಳ್ತಾರೆ ವಯಸ್ಸಾಗಿ. ಕೂತ್ಕೊಂಡು ದ್ವಯ ಮಂತ್ರ ಹೇಳ್ತಾ ಇರ್ತಾರೆ ಅಷ್ಟೇ. ಏನ್ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಮಾಡ್ಸಿದ್ರು, 1.5 ವರ್ಷದ ಮಕ್ಳಿಗೆಲ್ಲ ನಿನ್ನೆ ಅಂತ. ಅಂದ್ರೆ ದ್ವಯ ಅನುಸಂಧಾನ ಮಾಡ್ಕೊಂಡ್ ಏನಿಲ್ಲ, ಮೈಯೆಲ್ಲ ಬೆವರಿಳ್ದೋಗುತ್ತೆ, ಮಾಡ್ತಾನೆ ಇರ್ಬೇಕು ನಮಸ್ಕಾರ. ಇಲ್ಲ, ಈ ಸಲ ಆಂಡವನ್ ಇದ್ರಲ್ಲಿ 20 ನಿಮಿಷಾನೇ ಶರಣಾಗತಿ ಮಾಡೇ ಬಿಟ್ರು. ಅಯ್ಯೋ, ನನಗಂತೂ ರಾಮ ಪಂಚೆ ಎಲ್ಲ ಜಾರೋಯ್ತು ಹೋಗಿ ಆ ಕಡೆ. ಪೋರ್ಮಾಯ್ ಪೋಚಿ ಉಟ್ಕೊಂಡೇ ಉಡ್ತು ಪಂಚೆ ಎಂದೇದಂತುಮೆ. ಅವಳಕ್ಕೂ ಪೋರ್ಮಾಯ್ ಪೋಚಿ ಮಡಶ ಎಲ್ಲ ಉಡ್ಸ್ಕೊಂಡಿದ್ದಾಳೆ ದೀಪು. 50-60 ಸಲ ಏನಾದ್ರೂ ಅವ್ರಿಗೆ ಇಂಟ್ಯೂಷನ್ನೇ ಬರ್ಲಿಲ್ಲ ಹೃದಯದಲ್ಲಿ. ಅವ್ರು ಹೋಗ್ತಾರೆ, ಅವ್ರು ಪೂರ್ವಾಚಾರ್ಯರ ತಿರುವಡಿ ಹತ್ರ ಹೋಗ್ತಾರೆ. ಆ ಒಂದು ಮಂಟಪ ಇರುತ್ತೆ ನೋಡಿ, ಹೋಗಿ ಅಲ್ಲಿ ಏನೋ ಅದು ಅವ್ರಿಗೂ ಅವ್ರ ಆಚಾರ್ಯರಿಗೆ ಅದು ಕೇಳಿಸೋದು ಆ ಮಂತ್ರ ಮೊಣಗುಟ್ಕೊಳ್ಳೋದೇನೋ ಹಿಂಗ ನಾರಾಯಣ 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 ಅಂತ ಕೂಗಿ ನಮಸ್ಕಾರ ಮಾಡ್ತಾ ಇದ್ರು. 4 ಸಲ ಅಷ್ಟೇ ಅವ್ರ್ ನಮಸ್ಕಾರ ಮಾಡ್ದಾಗ ನಾವ್ ನಿಂತ್ಕೋಬೇಕು, ನಾವ್ ಮಾಡ್ದಾಗ ಅವ್ರು ನಿಂತ್ಕೋಬೇಕು ಅಂತ ಹೇಳಿದ್ದು. 20 ನಿಮಿಷ ಅಷ್ಟೇ. ಅದೇ ಡಿಪೆಂಡ್ ಆನ್ ಹೌ ಆವತ್ತಿನ ದಿನದ ಇದು ಏನಿರುತ್ತೋ, ಅವ್ರಿಗೇನ್ ಇಂಟ್ಯೂಷನ್ ಬರುತ್ತೋ ಭಗವಂತನ ಇದ್ರಿಂದ. ಅದನ್ನ ಮಾತ್ರ ಪ್ಯೂರ್ ಇಂಟ್ಯೂಷನ್, ಅದಿನ್ನೇನು ಅಲ್ಲ. ನಾನು ದೀಪ ಮಾಡೋವಾಗಂತೂ 50-60 ಸಲ ನಮಸ್ಕಾರ ಮಾಡಿದೀವಿ. ಇದಕ್ಕೆ ಅನ್ಸುತ್ತೆ ಭರಣ್ಯಾಸ ವಯಸ್ಸಾದ್ಮೇಲೆ ಮಾಡಿಸ್ಕೋಬಾರ್ದು ಅನ್ನೋದು ಅಂತ ನಾವಿಬ್ರು ರಿಯಲೈಸ್ ಮಾಡ್ಕೊಂಡ್ವಿ. ಸೊಂಟ ಎಲ್ಲ ಬಿದ್ದೋಯ್ತು ನಮ್ಗಂತುವೆ. ಯಾವಾಗ ಸ್ವಾಮಿ ಆದೇಶ ಕೊಡ್ತಾರೋ ನಿಲ್ಸಿ ಅಂತ ಅವ್ರು ಹೇಳೋವರೆಗೂ ನಾವ್ ಮಾಡ್ತಾನೆ ಇರ್ಬೇಕು, ವಿಧಿ ಇಲ್ಲ. ಮಾಡ್ತಾನೆ ಇದ್ವಿ. ನಂಗಂತೂ ಕೊನೆಗೆ ಆಗ್ತಾ ಇರ್ಲಿಲ್ಲ, ಬಿಡಕ್ಕೂ ಮನ್ಸಿಲ್ಲ, ಎಲ್ ದೋಷವಾಗುತ್ತೋ ಅಂತ ಭಯ ಬೇರೆ. ಮಾಡ್ತಾನೆ 60ನೇ ಸಲಿನೋ ಏನೋ. ಕೊನೆಗೆ ಏನಾಗೋಯ್ತು ಅಂದ್ರೆ ಅದ್ರ ಬಗ್ಗೆ ಗಮನ ಹೊರಟೋಯ್ತು, ದ್ವಯಾನುಸಂಧಾನ ಮಾಡೋದ್ರ ಬಗ್ಗೆ ಎಡ್ಸಕ್ ಶುರುವಾಗೋಯ್ತು. ರತ್ನವಾರಿ ಪಣ್ಣೆ ನಮಸ್ಕಾರ, ರತ್ನವಾರಿ ಪಣ್ಣೆ ನಮಸ್ಕಾರ ಅಂತ. ಕೊನೆಗೆ ಆಂಡವನ್ ಹೇಳಿದ್ರು, ನಿಲ್ಸಿ ಸಾಕು, ಸ್ವಾಮಿ ಅಪ್ಪಣೆ ಆಗಿದೆ. ಪೂರ್ವಾಶ್ರಮತ್ ಪೂರ್ವಾಚಾರ್ಯರುடைய ಉತ್ತರವಾಯಿருக்கு ಅಂತ ಬರ್ಬೇಕು ಅವ್ರ ಬಾಯಲ್ಲಿ. ಆಂಡವನ್ ಮಠದಲ್ಲಿ ಅದೇ
சுவாமி அப்பಣೆ ಆಗಿದ್ರೆ ಅಂದ್ರೆ பெருமாளுடைய உத்தரவா இருக்கல்ல ಪೂರ್ವಾಚಾರ್ಯರುடைய ಉತ್ತರವಾ ಇருக்கு ಅಂತ ಬರ್ಬೇಕು. ಅಲ್ಲಿವರೆಗೂ ಮಾಡ್ತಾನೆ ಇರ್ಬೇಕು. ಅದೇ 75 ಜನ ಎಲ್ಲ ಮಾಡೋ ಅಷ್ಟು ಮೋಸ್ಟ್ಲಿ ನೀವ್ ಹೇಳ್ದಂಗೆ ನಿಂತ್ಕೊಂಡೇ ಮಾಡಿ ದ್ವಯ ಅನುಸಂಧಾನ ಇಲ್ಲ ಇಲ್ಲ ಜಾಗ ಇದೆ ಮಮ್ಮ, ಇದೆಯಾ? ಇದೆ. ಬೇರೆ ದೊಡ್ಡ ಎಲ್ಲರೂ ಜಾಗ ಖಾಲಿ ಇದೆ. ಮಾಡ್ಕೊಡ್ತಾರೆ. ನಾ ತುಂಬಾ ಹಿಂದೆ ಮರ್ತೆ ಹೋಗಿದೆ ನನಗೆ. ತುಂಬಾ ಇದೆ ಹಿಂದೆ ಇವಾಗ 1ನೇ ತಾರೀಕು 2ನೇ ತಾರೀಕು 1ನೇ ತಾರೀಕು ತನಕ ಇರ್ತಾರೆ. ಓಹೋ, ಎಲ್ಲ ಸ್ವಾಮಿಗಳು ಬೆಂಗಳೂರಲ್ಲೇ ಇದಾರಪ್ಪ. ಅಹೋಬಲ ಮಠದ ಸ್ವಾಮಿಗಳು ಬೆಂಗಳೂರಿಗೆ ಬಂದಿದಾರಂತೆ ಪ್ರಕಾಶ್ ನಗರಕ್ಕೆ. ಇವರು ನಮ್ಮ ಆಂಡವನ್ ಹೊರಟ್ರು ಅನ್ಸುತ್ತೆ. ಯಾಕಂದ್ರೆ ಅವತ್ತೇ 19ನೇ ತಾರೀಕು ಸಾಯಂಕಾಲನೇ ಹೊರಟ್ಬಿಟ್ರಂತೆ. ಅಲ್ಲಿ ಮಾರ್ಚ್ ಅಲ್ಲಿ ಬರ್ತಾರಂತೆ. ನಡೀತಾ ಇದೆ ಕನ್ಸ್ಟ್ರಕ್ಷನ್ ಇದು ಶ್ರೀಪುರಂ ಅಲ್ಲಿ. ಅವ್ರಿಗೆ ತುಂಬಾ ಸೌಂಡ್ ಆಗ್ತಾ ಇರ್ಲಿಲ್ವಂತೆ, ಅದಕ್ಕೆ ಹೊರಟೋದ್ರು. ಇಲ್ಲಿ ಮಾರ್ಚ್ ಅಲ್ಲಿ ಬಾವಿ ನೀರು ಬರ್ತಾರಂತೆ. ಕೆಟ್ಟೋಗಿದೆ ಇಲ್ಲಿ. ನಮ್ ಇಲ್ಲ ಜಯನಗರ ಸರೋಗಿದೆ ಜಯನಗರದಲ್ಲಿ ಅಂದ್ರು, ಬಟ್ ಯಾಕೋ ಬಂದಿಲ್ಲ ಅಷ್ಟೇ. ಬರ್ಲಿಲ್ಲ. ಮಾರ್ಚ್ ಅಲ್ಲಿ ಇಲ್ಲ. ಬರ್ತಾರಂತೆ. ಈಗ ಏನಕ್ಕೆ ಅವಸರವಾಗಿ ಓಡಿದವರು ಅಂದ್ರೆ ತಿರುಕಂಡಿಯೂರ್ ಹರಶಾಪ ವಿಮೋಚನ ಪೆರುಮಾಳ್. ಅದು ನಮ್ಮ ಆಂಡವರಿಗೆ ಸೇರಿತ್ತು ಆ ಸ್ಥಾನ. 7வது ದಿವ್ಯ ದೇಶಂ ತಿರುಕಂಡಿಯೂರ್. ತಂಜಾವೂರ್ ಮತ್ತೆ ಶ್ರೀರಂಗ ಹೈವೇನಲ್ಲಿ ಬರುತ್ತೆ ನೋಡಿ. ತಿರುಕಂಡಿಯೂರ್ ಹರಿಶಾಪ ವಿಮೋಚನ ಪೆರುಮಾಳ್ ಅವರಿಗೆ ಸಂಪ್ರೋಕ್ಷಣೆ ನಾಳೆ ನಾಡಿದ್ದು 2 ದಿನ. ಸೊ ಇವರ ಆತಿಥ್ಯದಲ್ಲೇ ಅದು ನಡಿಬೇಕು ಸಂಪ್ರೋಕ್ಷಣೆ. ರೆನೋವೇಶನ್ ಆಗ್ತಾ ಇತ್ತು. ಲಾಸ್ಟ್ ಇಯರ್ ನಾ ಹೋದಾಗ ದ ಹೆಡ್ ಸ್ಟಾರ್ಟೆಡ್ ತಿರುಪಣಿ. ನಂಗೆ ಅದಕ್ಕೆ ಗರ್ಭಗೃಹಕ್ಕೆ ಹೋಗಿ ದೇವರನ್ನ ಮುಟ್ಟೋ ಒಂದು ಸೌಲಭ್ಯ ಸಿಕ್ತು. ದೇ ವರ್ ಅಬೌಟ್ ಟು ಕ್ಲೋಸ್ ದ ಮೇನ್ ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂ. ಧಾನ್ಯವಾಸ ಮಾಡಿ ದೇವ್ರನ್ನ ಮುಚ್ಚೋದ್ರಲ್ಲಿದ್ರು. ಇನ್ನು ಒಂದಿನ ಡಿಲೇ ಆಗಿದ್ರು ನನ್ಗೆ ನೋಡಕ್ ಆಗ್ತಾ ಇರ್ಲಿಲ್ಲ ಮೂಲವ್ರನ್ನ. ಬರೀ ಉತ್ಸವ್ರ ಸೇವೆ ಆಗಿರ್ತಾ ಇತ್ತು. ಹಿಂದಿನ ದಿನ ಹೊರಟೋದೆ ನಾನು. ಇದೇನಿದೆ ಬಿಡಿ, ಸಾರವೆ ಎಲ್ಲ ಕಟ್ಟಿದ್ದಾರೆ, ಒಳಗಡೆ ಪ್ರವೇಶ ಇದೆಯೋ ಇಲ್ವೋ ಅಂತ ಭಯಭಯವಾಗಿ ಒಳಗಡೆ ಹೋದೆ. ನೋಡಿದ್ರೆ ಒಳ್ಳೇದಾಯ್ತು ಬಂದಿದ್ದು. ದೇವ್ರನ್ನ ಹೋಗಿ ಬೇಕಾದ್ರೆ ಮುಟ್ಟಿ ಸ್ಪರ್ಶಿಸಿ, ಯಾಕಂದ್ರೆ ಬಾಲಾಲಯ ಆಗೋಗಿದಾರ ದೇವ್ರು. ಇವತ್ತು ರಾತ್ರಿಗೆ ಧಾನ್ಯವಾಸ ಮಾಡ್ಬಿಡ್ತೀವಿ ಅಂತ. ಚೆನ್ನಾಗಿ ಹರಶಾಪ ವಿಮೋಚನ ಪೆರುಮಾಳ್ನ ಮುಟ್ಟು ನೋಡಿ ನಮಸ್ಕಾರ ಮಾಡ್ಕೊಂಡ್ ಬಂದೆ. ಹರಶಾಪ ವಿಮೋಚನ ತಾನೆ ಅವನು. ಅಲ್ಲಿ ಹರನಿಗೆ ಶಾಪ ವಿಮೋಚನೆಯನ್ನ ಮಾಡಿದ್ದು. ಹರನ ಕಪಾಲವನ್ನ ಪೂರ್ಣ ಮಾಡಿದ್ದು ತಿರುಕರಂಬನೂರಲ್ಲಿ. ಪೂರ್ಣವಲ್ಲಿ ತಾಯಾರಂತ ಹೇಳ್ತೀವಿ. ಅವಳು ಧಾನ್ಯವನ್ನ ಹಾಕಿ ಕಪಾಲ ಒಡಿತು. ಆದ್ರೂ ಬ್ರಹ್ಮಹತ್ಯ ದೋಷದ ಶಾಪ ನಿವೃತ್ತಿ ಆಗಿದ್ದು ತಿರುಕಂಡಿಯೂರಲ್ಲಿ. ಕಂಡಿಯೂರ್ ಮಂಡಿಯಾಮ್ ಉನ್ಕುಯ್ಯಲಾಲ್ ಉಯ್ಯಲಾಮೆ ಅಂತಾನೆ ಪಾಶುರ ಇರೋದು ಅಲ್ವಾ. ಸೊ ಅಲ್ಲಿ ಹೋಗಿನೇ ಅವನಿಗೆ ವಿಮೋಚನವಾಯ್ತು. ಆ ಒಂದು ಆಸ್ಥಾನ ಇವರ ಆಧಿಕ್ಯದಲ್ಲೇ ಇರೋದು. ಎಷ್ಟೋ ನಮ್ಮ ದಿವ್ಯದೇಶಗಳು ಸ್ವಾಮಿಗೆ ಅಫಿಲಿಯೇಟೆಡ್ ಆಗಿರೋ ದಿವ್ಯದೇಶಗಳಾಗಿದೆ ಗೊತ್ತಾ. ತಿರುಪುಳ್ಳಂಬೂದಂಗುಡಿ, ಆದನೂರ್ ಮತ್ತೆ ತಿರುವಳ್ಳೂರ್ ಅದೆಲ್ಲ ಅಹೋಬಲ್ ಮಠಕ್ಕೆ ಸೇರಿರೋದು. ಅದೇ ರೀತಿ ತಿರುಕಂಡಿಯೂರ್ ಮತ್ತೆ ಕೋಲವಿಲ್ಲಿ ರಾಮನ್ ಅದ್ಯಾರೋ ತಿರುವೆಳ್ಳೆಯಂಗುಡಿ, ನಂದಿಪುರ ನಗರಂ ಅದೆಲ್ಲ ನಮ್ಮ ಆಂಡವನ ಆಶ್ರಮಕ್ಕೆ ಸೇರಿರೋದು. ಅದೇ ರೀತಿ ತಿರುವಹೀಂದ್ರಪುರಂ, ತಿರುಕೋವಲೂರ್, ಕಣ್ಣನ್ ಕಪಿಸ್ಥಳಂ ಅದೆಲ್ಲ ಪರಕಾಲ್ ಮಠಕ್ಕೆ ಸೇರಿರೋದು. ಎಷ್ಟೋ ದಿವ್ಯ ದೇಶಗಳು ಮಠದ ವತಿಯಿಂದ ನಡೀತಾ ಇದೆ. ಇಟ್ ಇಸ್ ನಾಟ್ ಫ್ರಮ್ ದ ಬೋರ್ಡ್ ಆಫ್ ದೇವೋಸಂ ಫ್ರಮ್ ಸ್ಟೇಟ್ ಗವರ್ಮೆಂಟ್ ಆಫ್ ತಮಿಳ್ನಾಡು. ಇಟ್ ಈಸ್ ಡೈರೆಕ್ಟ್ಲಿ ಅಫಿಲಿಯೇಟೆಡ್ ಟು ಅವರ್ ಮಠಮ್ಸ್. ಆಯ್ತಾ. ಹಂಗಾಗಿ ಈ ಮಠಾಧೀಶರು ಅಲ್ಲಿ ಏನ್ ನಡೆದ್ರು ಆ ದೇವಸ್ಥಾನಗಳಲ್ಲಿ ಇವ್ರು ಹೋಗ್ಲೇಬೇಕು. ದಟ್ ಇಸ್ ದ ರೂಲ್. ಸೊ ಇವತ್ತು ನಾಳೆ ಅನ್ಸುತ್ತೆ ಸಂಪ್ರೋಕ್ಷಣೆ. ನಿನ್ನೆ ಮನ್ನಾರ್ಗುಡಿ ರಾಜಗೋಪಾಲ ಸಂಪ್ರೋಕ್ಷಣೆ ಆಯ್ತು. ಇನ್ನು ಬರೋ ತಿಂಗಳಲ್ಲಿ 25, 26 ತಿರುಕೋಟಿಯೂರ್ ತಿರುಗೋಷ್ಠಿಪುರಂ ಅಲ್ಲಿ ಸಂಪ್ರೋಕ್ಷಣೆ ಇದೆ. ತಮಿಳ್ನಾಡು ಗೌರ್ಮೆಂಟ್ ಅಲ್ಲಿ ಕರುಣಾನಿಧಿ ಮಗ ಸ್ಟಾಲಿನ್ ಎಲ್ರು ಹೇಳೋದೇನೋ ನಾಸ್ತಿಕವಾದಿ ಅಂತ. ಆ ಸ್ಟಾಲಿನ್ ಬಂದ್ಮೇಲೆ ನಮ್ ದೇವಸ್ಥಾನಗಳೆಲ್ಲ ಸುಣ್ಣ ಬಣ್ಣ ನೋಡ್ತಾ ಇರೋದೀಗ. ಅದೇನ್ ಆಸ್ತಿಕವಾದಿನೋ ಗೊತ್ತಿಲ್ಲ, ಪರಮ ಆಸ್ತಿಕ ಅವನು. ಅವನೇನ್ ಮಾಡಿಸ್ತಾ ಇಲ್ಲ. ಅವನ ಆಧಿಕ್ಯದಲ್ಲೇ ಸೈನಿಂಗ್ ಆಲ್ ದ ಪ್ರಪೋಸಲ್ಸ್. ಸೈನಿಂಗ್ ಬಟ್ ಅವನ್ ಮಾಡಿಸ್ತಾ ಇಲ್ಲ ಅದನ್ನೆಲ್ಲ. ನಮ್ಮ ಇಟ್ ಈಸ್ ಬೀಯಿಂಗ್ ಡನ್ ಬೈ ದ ಮನಿ ಗಿವನ್ ಬೈ ದ ಭಕ್ತಾದಿಗಳು. ಗವರ್ಮೆಂಟ್ ಇಸ್ ನಾಟ್ ಪೇಯಿಂಗ್ ಎನಿಥಿಂಗ್. ಇಲ್ಲ ಗೌರ್ಮೆಂಟ್ ಒಂದಷ್ಟು ಫಂಡ್ ರೈಸ್ ಮಾಡಿದೆ.
ಹೋವಲ್ ತಿರುಪಣಿ ಅಂದ್ರೆ ಬರೀ ಭಕ್ತಾದಿಗಳು ಕೊಡೋದ್ರಿಂದ ಏನ್ ನಡೆಯುತ್ತೆ ಸದ್ಯ? ಅಷ್ಟಷ್ಟು ದೊಡ್ಡದ ಪ್ರಾಕಾರಗಳು, ದೇವಸ್ಥಾನಗಳೆಲ್ಲ ತಿರುಪಣಿ ಮಾಡ್ಬೇಕು, ರೆನೋವೇಟ್ ಮಾಡ್ಬೇಕು, ಸುಣ್ಣ ಬಣ್ಣ ಹೊಡಿಸ್ಬೇಕು ಅಂದ್ರೆ ಅಂಟಿಲ್ ಗೌರ್ಮೆಂಟ್ ಎಕ್ಸ್ಟೆಂಡ್ಸ್ ಇಟ್ಸ್ ಹ್ಯಾಂಡ್ ನಥಿಂಗ್ ಕ್ಯಾನ್ ಬಿ ಡನ್. ನೀವ್ ಇಷ್ಟೆಲ್ಲಾ ಭಕ್ತಾದಿಗಳೆಲ್ಲ ದುಡ್ಡು ಹಾಕಿ ಮಾಡಿನೂ ಗೌರ್ಮೆಂಟ್ ಸೇಸ್ ಟೇಕ್ಸ್ ದ ರೂಲ್ ಸೇಯಿಂಗ್ ಯು ಆರ್ ನಾಟ್ ಸಪೋಸ್ ಟು ಕಂಡಕ್ಟ್ ಕುಂಭಾಭಿಷೇಕ ಅಂದ್ರೆ ಏನ್ ಮಾಡ್ಬಿಡ್ತೀರಾ? ಯು ಕ್ಯಾನ್ ನಾಟ್ ಗೋ ಅಗೇನ್ಸ್ಟ್ ದ ಗೌರ್ಮೆಂಟ್ ಅಲ್ವಾ? ಸೊ ಸ್ಟಾಲಿನ್ ಗೌರ್ಮೆಂಟ್ ನಾಸ್ತಿಕವಾದಿ ಆದ್ರೂ ಪರವಾಗಿಲ್ಲ, ಒಂದಷ್ಟು ಶಿವಾಲಯಗಳು, ಶಕ್ತಿ ಆಲಯಗಳು, ವೈಷ್ಣವಾಲಯಗಳಲ್ಲಿ ಸಂಪ್ರೋಕ್ಷಣೆ ನಡೆಯಕ್ಕೆ ಕಾರಣವಾಗಿದೆ. ಎಲ್ರೂ ಈಗ ಅದನ್ನೇ ಮಾತಾಡ್ಕೋತಾ ಇದ್ದಾರೆ. ದೊಡ್ಡದ ನಾಸ್ತಿಕವಾದಿ ಅಂತಾರೆ. ನೋಡಿದ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ರಿನೋವೇಷನ್ ಇವನು ಬಂದ್ಮೇಲೆ ನಡೀತಾ ಇದೆಯಲ್ಲ. ಸಮ್ವೇರ್ ಒಂದು ಡಿಸ್ಟ್ರಕ್ಟಿವ್ ಇದೆ, ಕನ್ಸ್ಟ್ರಕ್ಟಿವ್ ಇದೆ ಅಷ್ಟೇನೆ. ಅದು ಪ್ರಾಕ್ಟಿಕಲ್ ಆಗಿ ಸುಬ್ರಹ್ಮಣ್ಯದ ದೀಪ ಆಫ್ ಮಾಡದ್ನಲ್ಲ ಇವ್ ನಿಲ್ಸೋದನ್ನ ಜಸ್ಟಿಸ್ ಎಲ್ಲ ಇದಾದ್ರಲ್ಲ ಅವಾಗೆಲ್ಲ ಅದನ್ನೇ ಅವನೇ ಮಾಡಿಸಿದ್ದು ಅಂತಾನೆ, ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋಕೆ ಅಂತಾನೆ ಹೇಳಿದ್ದು. ಇರ್ಬೋದೇನೋ. ರಾಜಕೀಯದಲ್ಲಿ ಹಣ ಬಂದಾಗ್ಲೆಲ್ಲ ಮಿಸ್ಯೂಸ್ ಆಗೋದು ಜಾಸ್ತಿ. ಅದಾಗೆ ಆಗುತ್ತೆ ನಮ್ಮ. ಅದು ಮಡ್ರಾಸ್ ಕೋರ್ಟ್ ಎತ್ತಿ ಅದಕ್ಕೋಸ್ಕರನೇ ಅವ್ರು ರಾಷ್ಟ್ರ ಕಾರ್ಯಕ್ರಮಗಳನ್ನು ಮಾಡೋದು. ಇರ್ಬೋದೇನೋ. ದುರುಪಯೋಗನೇ. ಒಳ್ಳೇದಾಗಿದ್ ನೋಡ್ಬೇಕಷ್ಟೇ. ಮಾಡಿದವ್ರ ಪಾಪ ಆಡದವ್ರ ಬಾಯ್ಲಿಂದ ನಮ್ಗೆ ಯಾಕೆ ಆ ಪಾಪ ಕಟ್ಕೊಳ್ಳೋದು, ಬಿಟ್ಬಿಡಿ. ಅವ್ರಿಗೆ ಏನಾದ್ರು ಮಾಡ್ಕೊಂಡು. ಅಲ್ಲ, ರಾಜಕೀಯ ಫಂಡ್ಸ್ ಎಲ್ಲ ಹಾಗೆ ಆಗ್ತಾ ಇರೋದು. ವಾಟ್ ಯು ಸೇ ಇಸ್ ವೆರಿ ಮಚ್ ಟ್ರೂ, ವೆರಿ ಮಚ್ ಟ್ರೂ. ಬಟ್ ನಮ್ಗೆ ಅಲ್ಲ 50% ಆದ್ರೆ ಸಿಕ್ಕ ಹೈ ಲೆವೆಲ್ ಪ್ರೋಗ್ರೆಸ್ ಆಗ್ಬಿಡುತ್ತೆ. ಅಷ್ಟು ಆಗೋದು ಕಷ್ಟ ಇದೆ. 25% ಯುಟಿಲೈಸ್ ಮಾಡ್ಕೊಳ್ಳೋ ಪೊಸಿಷನ್. ಅಷ್ಟಿಲ್ದೆ ಯಾರ್ದೋ ಸೊತ್ತು ಎಲ್ಲ ಜಾತ್ರೆ ಅಂತಾರ. ಆದ್ರೆ ಪಬ್ಲಿಕ್ ಇಂದ ಆಗೋದು ದುಡ್ಡು ಯುಟಿಲೈಸ್ ಆಗುತ್ತೆ ಕರೆಕ್ಟ್ ಆಗಿ. ಪರಮಾತ್ಮನ ಗೊತ್ತು ಯಾರ ಹತ್ರ ಏನ್ ಮಾಡಿಸ್ಕೋಬೇಕು ಅಂತ ಅವ್ರಿಗೆ ಗೊತ್ತು. ಅಷ್ಟನ್ನ ಮಾಡಿಸ್ಕೊತಾನ ಅವನು ಅಷ್ಟೇ. ಒಂದ್ಸಲ ಲಿಸ್ಟ್ ಓದ್ಬಿಡ್ತೀನಿ ನೋಡಿ. ಶ್ರವಣಂ ಮನನಂ ನಿಧಿಧ್ಯಾಸನ ಪರ್ಯಂತಂ ಉದಾಹರಣೆ ಹನುಮಂತ. ಕೀರ್ತನಂ ನಾಮೋಚ್ಚಾರಣೆ ಉದಾಹರಣೆ ಲವಕುಶ. ಸ್ಮರಣಂ ಅನನ್ಯಾರ್ಹ ಚಿಂತನಂ ಉದಾಹರಣೆ ಸೀತಾ. ಪಾದಸೇವನಂ ಅನನ್ಯಾರ್ಹ ಶೇಷತ್ವಂ ಉದಾಹರಣೆ ಲಕ್ಷ್ಮಿ. ಅರ್ಚನಂ ಇಹಪರ ಕೈಂಕರ್ಯಂ ಉದಾಹರಣೆ ಶಬರಿ. ವಂದನಂ ಸಾಷ್ಟಾಂಗ ಪ್ರಣೀಪಾದಂ ಉದಾಹರಣೆ ಅಕ್ರೂರ. ದಾಸ್ಯಂ ಅನನ್ಯಾರ್ಹ ಶೇಷಭೂತ ವಸ್ತು ಉದಾಹರಣೆ ಲಕ್ಷ್ಮಣ. ಸಖ್ಯಂ ಆತ್ಮವತ್ ಸುಹೃತ್ತಮ ಉದಾಹರಣೆ ಸುಧಾಮ. ಆತ್ಮನಿವೇದನಂ ಪರಿಪೂರ್ಣ ಶರಣಾಗತಿ ಉದಾಹರಣೆ ಜಟಾಯು ಬಲಿಚಕ್ರವರ್ತಿ. ಆಯ್ತಾ? ಫಸ್ಟ್ ಒನಿಗೆ ಬರ್ಕೊಳ್ಳಿ. ನವವಿಧ ಭಕ್ತಿ ಉದಾಹರಣೆಯ ಸಹಿತ ವಿಶ್ಲೇಷಣೆ. ಹೆಡಿಂಗ್ ಬರ್ಕೊಳ್ಳಿ. ನವವಿಧ ಭಕ್ತಿ ಉದಾಹರಣೆ ಸಹಿತ ವಿಶ್ಲೇಷಣೆ. ಈ ಉದಾಹರಣೆನ ಇಟ್ಕೊಂಡು ಎಕ್ಸ್ಪ್ಲನೇಷನ್ ಇಲ್ಲ. ಇದು ಪ್ರಹ್ಲಾದನಲ್ಲಿ ಹೆಂಗ್ ರಿಫ್ಲೆಕ್ಟ್ ಆಯ್ತು ಅನ್ನೋವರೆಗೂ ಎಕ್ಸ್ಪ್ಲನೇಷನ್ ಇರೋದು. ಗೊತ್ತಾಯ್ತಾ? ಯಾವ್ದೋ ಒಂದು ಬ್ಯಾಚ್ ಹಿಂಗೆ ಮಾಡ್ತಾ ಇದ್ದೆ. ದೇ ಫರ್ಗಾಟ್ ಇಟ್ ಇಸ್ ಪ್ರಹ್ಲಾದ ಚರಿತ್ರಂ. ಉದಾಹರಣೆಯಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಪ್ರಹ್ಲಾದನ ಪರ್ಯಂತ ಅದು ಬಂದು ಹೆಂಗ್ ಅವನಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಅನ್ನೋದ್ನೇ ಇಲ್ಲಿ ಮುಖ್ಯವಾಗಿ ನೀವು ಬರ್ಕೋಬೇಕಾಗಿರೋದು. ಆಯ್ತಾ? ಮೊದಲು ಒಂದನೇದ್ ಮಾತ್ರ ಇವತ್ತು ಮುಗಿಯುತ್ತೆ. ಅಚ್ಚುಕಟ್ಟಾಗಿ ಫಸ್ಟ್ ಒನ್ ಮಾತ್ರ ಮುಗಿಸ್ಕೊಂಡ್ಬಿಡಿ ಸಾಕು. ಶ್ರವಣಂ ಬರ್ಕೊಳ್ಳಿ. ಫಸ್ಟ್ ಒನ್ ಶ್ರವಣಂ. ಶ್ರವಣಂ ಹೆಡ್ಡಿಂಗ್ ಹಾಕೊಳ್ಳಿ. ನಂಬರ್ 1 ಅಂತ ಹಾಕೊಂಡು ಶ್ರವಣಂ. ಕೇಳಿಸಿಕೊಂಡದ್ದೆಲ್ಲ ಶ್ರವಣವಲ್ಲ. ಕೇಳಿಸಿಕೊಂಡದ್ದೆಲ್ಲ ಶ್ರವಣವಲ್ಲ. ಶ್ರೋತ್ರೇಂದ್ರಿಯದ ಮೇಲೆ ಬೀಳುವ ಶಬ್ದಗಳೆಲ್ಲ ಭಾಷೆಯೂ ಅಲ್ಲ, ಭಾಷೆಯಾಗುವುದಿಲ್ಲ. ಶ್ರೋತ್ರೇಂದ್ರಿಯದ ಮೇಲೆ ಬೀಳುವ ಶಬ್ದಗಳೆಲ್ಲ ಭಾಷೆಯಾಗುವುದಿಲ್ಲ. ಬೀಳುವ ಶಬ್ದಗಳೆಲ್ಲ ಭಾಷೆ ಆಗುವುದಿಲ್ಲ.
ಹಾಗೆಯೇ ನುಡಿಸುವ ಮಾತುಗಳೆಲ್ಲ ವಿಷಯವೂ ಅಲ್ಲ. ಹಾಗೆಯೇ ನುಡಿಸುವ ಮಾತುಗಳೆಲ್ಲ ವಿಷಯವೂ ಅಲ್ಲ. ಭಗವದ್ವಿಚಾರವನ್ನು ಯಾವುದಾದರೂ ಒಂದು ಪ್ರಕಾರದಲ್ಲಿ ನುಡಿಸುವ ಅಥವಾ ನುಡಿಯುವ ಅಂತಾದ್ರೂ ಮಾಡ್ಕೋಬಹುದು. ನುಡಿಸುವ ಮಾತುಗಳೆಲ್ಲ ವಿಷಯವೂ ಅಲ್ಲ. ಒಪ್ಕೋತೀರಾ? ಕೇಳಿಸ್ಕೊಂಡದ್ದೆಲ್ಲ ಶ್ರವಣ ಅಂತ ಆಗಲ್ಲ. ಕೇಳಿಸ್ಕೋತೀವಿ ಎಷ್ಟೋ ವಿಚಾರ, ಶ್ರವಣವಾಗತ್ತಾ? ಶ್ರವಣ ಅಂದ್ರೆ ನೀವೇ ಈಗ ಬರ್ಕೊಂಡಿದ್ದೀರಾ, ಮನನ ನಿಧಿಧ್ಯಾಸನ ಪರ್ಯಂತಂ ಅಂತ ಲಿಸ್ಟ್ ಅಲ್ಲಿ ಹಾಕೊಂಡಿದ್ದೀರಾ. ಎಲ್ಲಾರ್ನು ಮನನ ಮಾಡಿ ನಿಧಿಧ್ಯಾಸನ ಮಾಡ್ತೀರಾ? ಮಾಡಕ್ ಹೋಗಲ್ಲ. ಸೊ ಕೇಳಿಸ್ಕೊಂಡಿದ್ದೆಲ್ಲ ಶ್ರವಣವಾಗಲ್ಲ. ಶ್ರೋತ್ರೇಂದ್ರಿಯದ ಮೇಲೆ ಬೀಳುವ ಶಬ್ದಗಳೆಲ್ಲ ಭಾಷೆ ಆಗಲ್ಲ. ಆಗುತ್ತಾ? ಚಪ್ಪಾಳೆ ಹೊಡಿತೀವಿ, ಭಾಷೆ ಆಯ್ತಾ ನಿಮಗೆ? ಯಾಕೋ ಸಡನ್ ಆಗಿ ಗುರುಗಳು ಕೈ ತಟ್ಟಿದ್ರು ಅನ್ಕೋತೀರಾ ಅಷ್ಟೇನೆ ಅಲ್ವಾ? ಅದೆಲ್ಲ ಭಾಷೆ ಆಗುತ್ತಾ? ಬೀಳುವ ಶಬ್ದಗಳೆಲ್ಲ ಭಾಷೆ ಅಲ್ಲ. ಹಾಗೆಯೇ ನುಡಿಸುವ ಮಾತುಗಳೆಲ್ಲ ವಿಷಯವೂ ಅಲ್ಲ. ನಾಟ್ ದಟ್ ಎವ್ರಿ ಲ್ಯಾಂಗ್ವೇಜ್ ಕ್ಯಾನ್ ಬಿಕಮ್ ಅ ಸಬ್ಜೆಕ್ಟ್ ಆಸ್ ವೆಲ್. ಯಾವುದೋ ಒಂದು, ಈಗ ಹೇಳಿದ್ನಲ್ಲ, ಸ್ಟಾಲಿನ್ ಗೌರ್ಮೆಂಟ್ ಬಂದ್ಮೇಲೆ ಅದೇನೋ ಸ್ವಲ್ಪ ಸಂಪ್ರೋಕ್ಷಣೆಗಳೆಲ್ಲ ಜಾಸ್ತಿ ಆಗಿದೆ ನಾವು ಕಂಡಂಗೆ ಅಂತ ಇರ್ಬೋದು. ದಟ್ ಇಸ್ ಅ ಫ್ಯಾಕ್ಟ್, ಬಟ್ ಇಟ್ ಇಸ್ ನಾಟ್ ಅ ಸಬ್ಜೆಕ್ಟ್ ಟು ಅಸ್ ಅಲ್ವಾ? ಆತರ ಎಲ್ಲವೂ ನಮಗೆ ವಿಷಯವೂ ಅಲ್ಲ. ಹಾಗಾದ್ರೆ ಯಾವುದು ಶ್ರವಣ, ಯಾವುದು ಶಬ್ದ ಅಲ್ಲ ಭಾಷೆ, ಯಾವುದು ವಿಷಯಕ್ಕೆ ಹೋಗಿ ನಿಲ್ಲುತ್ತೆ ಅಂದ್ರೆ ನೆಕ್ಸ್ಟ್ ಬರೆಯೋದೆ ಅದೇ ನಿಜವಾದ ವಿಚಾರ, ಶ್ರವಣ, ವಿಷಯ, ಅದೇ ಭಾಷೆ. ಯಾವ್ದದು ಅಂದ್ರೆ ಬರ್ಕೊಳ್ಳಿ, ಭಗವದ್ವಿಚಾರವನ್ನು ಯಾವುದಾದರೂ ಒಂದು ಪ್ರಕಾರದಲ್ಲಿ ಕೇಳಿಸಿಕೊಂಡು ಶ್ರವಣೇಂದ್ರಿಯದಿಂದ ಗ್ರಹಿಸಿಕೊಂಡು ಅದನ್ನು ತನ್ನೊಳಗಡೆ ಮರೆಯದೆ, ಭಗವದ್ವಿಚಾರವನ್ನು ಯಾವುದಾದರೂ ಒಂದು ಪ್ರಕಾರದಲ್ಲಿ ಕೇಳಿಸಿಕೊಂಡು ಶ್ರವಣೇಂದ್ರಿಯದಿಂದ ಅದನ್ನು ಗ್ರಹಿಸಿಕೊಂಡು ಅದನ್ನು ತನ್ನೊಳಗಡೆ ಮರೆಯದೆ ಮೆಲಕು ಹಾಕುತ್ತಾ ಮನನ ಮಾಡಿಕೊಂಡು ಆ ವಿಷಯವನ್ನು ಅಂತ್ಯದಲ್ಲಿ ನಿಧಿಧ್ಯಾಸನ ಮಾಡಿ, ನಿಧಿಧ್ಯಾಸನ ಅಂದ್ರೆ ಇಂಪ್ಲಿಮೆಂಟೇಶನ್, ಇಂಪ್ಲೈ ಅಥವಾ ಅಪ್ಲಿಕೇಬಲ್ ಎರಡೂ ಆಗುತ್ತೆ. ಅಪ್ಲಿಕೇಶನ್ ಅಥವಾ ಇಂಪ್ಲಿಮೆಂಟೇಶನ್ ಆರ್ ಅಪ್ಲಿಕೇಬಲ್. ಓಕೆ, ನಿಧಿಧ್ಯಾಸನ ಮಾಡಿ ತನ್ನ ಜೀವನೋಪಾದಿಯಲ್ಲಿ ಅಳವಡಿಸಿಕೊಳ್ಳುವುದು. ನಮ್ಮನ್ನೇ ನಾವು ಎಕ್ಸಾಂಪಲ್ ತಗೊಂಡ್ರೆ, ಈಗ ಚಿಕ್ಕ ವಯಸ್ಸಲ್ಲೆಲ್ಲ ಗಣಪತಿ ಪೆಂಡಾಲು, ಶಾಮಿಯಾನ ಎಲ್ಲ ಹಾಕಿರ್ತಾರೆ. ಸ್ಪೀಕರ್ ಅಲ್ಲಿ ಯಾವ್ದ್ಯಾವ್ದೋ ಹಾಡುಗಳು ಹಾಕಿರ್ತಾರೆ. ಆದ್ರೆ ಕೆಲವೊಂದು ಹಾಡುಗಳು ನಮ್ಮ ಮನಸ್ಸು ಒಳಗಡೆ ಹೋಗಿ ಹೊಕ್ಕಿರುತ್ತೆ. ಆಯ್ತಾ? ಅದನ್ನ ನಾವು ಏನಂತೀವಿ? ಶ್ರವಣ ಅಂತೀವಿ. ಎಲ್ಲೋ ಅದು ವ್ಯಕ್ತ. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ತೇ ಅಲ್ವಾ? ಎಲ್ಲೋ ಹಿಂದೆ ಕೇಳಿದ್ದು ಬ್ಲಾಕ್ ಅಂಡ್ ವೈಟ್ ಫಿಲಿಮ್ದು, ಆದ್ರೆ ಈಗ ನಮಗೆ ಅದು ಬಂದಿರುತ್ತೆ ಅಲ್ವಾ? ಎಲ್ಲೋ ಒಂದ್ ಕಡೆ ಶ್ರವಣ, ಅದ್ರ ಜೊತೆ ಎಷ್ಟೋ ಹಾಡುಗಳನ್ನ ಕೇಳಿದೀವಿ ಅದೇ ಗಣೇಶನ್ ಪೆಂಡಾಲಲ್ಲಿ.
ಅದೆಲ್ಲ ಎದ್ದೇಳು ಮಂಜುನಾಥ, ಅದ್ಯಾವ್ದೋ ಒಂದ್ ಕೂತಿರುತ್ತೆ ಒಂದು ಲೈನು ಅಲ್ವಾ, ಏಳು ಬೆಳಗಾಯಿತು ಅಂತ. ಗಮನ ಕೊಟ್ಟು ಕೇಳಿಸ್ಕೊಳ್ಳೋ ವಯಸ್ಸು ಅಲ್ಲ, ಆದ್ರೂ ಅದ್ ಯಾವ್ದೋ ಒಂದ್ 2 ಲೈನು ತಲೆ ಒಳಗಡೆ ಹೊಕ್ಕಿರುತ್ತೆ ಅಲ್ವಾ. ಆ ಥರದ್ದು ಎಷ್ಟೋ ಹಾಡುಗಳು ಬಂದಿದೆ ಅಲ್ವಾ ನಮ್ಗೆ ಗೊತ್ತಿಲ್ಲ. ಯಾಕಾಕರ್ಷಣೆ ಅದ್ರಲ್ಲಿ ಅಂದ್ರೆ ಭಗವದ್ ವಿಚಾರ ಅನ್ನೋದು ಅದ್ರಲ್ಲಿ ಅಡಗಿರುತ್ತೆ, ಇನ್ನೇನು ಅಲ್ಲ. ಆಕರ್ಷಣೆ ಅಲ್ಲ. ಸಿಂಗರ್ ಯಾರು ಗೊತ್ತಿಲ್ಲ ನಮಗೆ, ಅದ್ ಯಾವ ಫಿಲಿಮ್ದು ಅಂತಾನೂ ಗೊತ್ತಿರಲ್ಲ. ಆಮೇಲೆ ಬೇಕಾದ್ರೆ ತಿಳ್ಕೊಬೋದು ಅಷ್ಟೇನೆ, ಅಷ್ಟೆಲ್ಲ ಬುದ್ಧಿನೂ ಇಲ್ಲ ಅಂತ ಇಟ್ಕೊಳ್ಳಿ. ಇವಾಗಾದ್ರೆ ಗೂಗಲ್ ಇದೆ, ಫೋನ್ ಇದೆ ಕೈಯಲ್ಲಿ. ಅವಾಗ ನಮ್ಗೆಲ್ಲ ಏನಿತ್ತು, ಅದೆಲ್ಲ ಏನೂ ಇಲ್ಲ. ಅದು ಸ್ಪೀಕರಲ್ಲಿ ಕೇಳೋದು ಎಷ್ಟೋ ಅಷ್ಟೇ. ಅದ್ಯಾವ್ದೋ ಒಂದಿಷ್ಟು ಮನಸ್ಸಿಗೆ ಹೋಗುತ್ತೆ. ಲೇಟರ್ ಹೀ ಆಡೋದು ಅಂತ ಅಲ್ವಾ. ಆ ಕೃಷ್ಣಂದು ಪಾರಿಜಾತ ಅಪಹರಣದ್ದು ಒಂದು ಹಾಡು ಬರುತ್ತೆ ಪೂರ್ತಿ, ಅದು ಕೇಳಿಸ್ಕೊಂಡಿದ್ದೀರಾ ನೀವು? ಚೌತಿಯ ಚಂದ್ರನು ಅಂದು ಅದೇನೋ ಕೃಷ್ಣ ಮೇಲೆ ಅಪವಾದ ಅಂತ ಎಲ್ಲ ಬರುತ್ತಲ್ಲ, ಜ್ಞಾಪಕ ಇದೆಯಾ? ಚೌತಿಯ ಚಂದ್ರನ ದರ್ಶನ ಮಾಡಿದ ಕೃಷ್ಣನ ಮೇಲಿನ ಅಪವಾದ ಅಂತ ಎಲ್ಲ ಪದ್ಯ ತರ ಬರುತ್ತೆ. ಅದನ್ನೆಲ್ಲ ನಾವ್ ಕೇಳಿದೀವಿ, ಎಲ್ಲೋ ಮನಸ್ಸಲ್ಲಿ ರೆಕಾರ್ಡ್ ಆಗಿದೆ, ಅದ್ ಗ್ರಹಣನೂ ಆಗಿದೆ. ಈ ಕಥೆನೇನಾ ಆ ಹಾಡು ಅಂತ ಎಷ್ಟೋ ವರ್ಷಗಳಾದ್ಮೇಲೆ ಅದು ನಮ್ಗೆ ರಿಯಲೈಸ್ ಆಗಿರುತ್ತೆ. ಜ್ಞಾಪಕ ಇದೆಯಾ? ಅದು ಎಷ್ಟೋ ಆ ತರದ ಹಾಡುಗಳು, ಎಸ್ಪೆಷಲಿ ಗಣಪತಿ ಪೆಂಡಾಲ್ದೆ ನಾನು ಎಕ್ಸಾಂಪಲ್ ಇದಕ್ ಕೊಡೋದು. ಯಾಕೆ ಹೇಳಿ, ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗದು ಅದೊಂದು, ಆಮೇಲೆ ಸ್ವಾಮಿ ದೇವನೇ ಲೋಕಪಾಲನೆ ಒಂದು, ಆಮೇಲೆ ಇನ್ನೂ ಒಂದಿದೆ, ಬೆಟ್ಟದ ಮೇಲಿರುವ ವೃಕ್ಷ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಆ ವಯಸ್ಸಲ್ಲಿ ಅದನ್ನೆಲ್ಲ ಕೇಳೋವಾಗ ಅರ್ಥವೂ ಗೊತ್ತಿರಲ್ಲ, ತಾತ್ಪರ್ಯವೂ ಗೊತ್ತಿರಲ್ಲ ಅಲ್ವಾ. ಆಮೇಲೆ ವೆನ್ ಯು ರಿಯಲೈಸ್ ಇಟ್, ಹೌದಲ್ವಾ, ಇದನ್ನ ತುಂಬಾ ಹಿಂದೆ ನನ್ನ ಒಳಗಡೆ ಇದು ರೆಕಾರ್ಡ್ ಆಗಿತ್ತಲ್ವಾ. ರಾಮಾಯಣದ ಶ್ಲೋಕಗಳು ಎಷ್ಟೋ ಆ ರೀತಿ ರೆಕಾರ್ಡ್ ಆಗಿರುತ್ತೆ, ನಮಗೆ ಗೊತ್ತಿರಲ್ಲ ಅಲ್ವಾ. ಕೇಳಿಸ್ಕೊಂಡಿರ್ಬೇಕಾದ್ರೆ ಕರೆಕ್ಟ್ ಆಗಿ. ಮಧುರಾಂತಕಕ್ಕೆ ಹೋದ್ರೆ ಸಚ್ಚೆ ಹಾರ್ಟನಿಂಗ್ ಇದು ಏನ್ ಗೊತ್ತಾ, ಮಧುರಾಂತಕದಲ್ಲಿ ಅಲ್ಲಿ ಏರಿಕಾತ ರಾಮನ್ ಇರೋದೋ ಅಥವಾ ರಾಮಾನುಜರ ಪಂಚಸಂಸ್ಕಾರ ಮಂಟಪ ಇರೋದೋ ಅದೆಲ್ಲ ದೊಡ್ಡ ವಿಚಾರ ಅಲ್ಲ. ಒಂದು ಚಿನ್ನ ಕೊಳಂದೆ, 2 ವಯಸ್ಸು 3 ವಯಸ್ಸು ಕೊಳಂದೆ ಕೂಡ ಗಳಗಳ ಅಂತ ರಾಮಾಯಣದ ಶ್ಲೋಕಗಳನ್ನ, ಅದಕ್ಕೆ ಅರ್ಥ ತಾತ್ಪರ್ಯಗಳು ಏನು ಗೊತ್ತಿರಲ್ಲ. ತತ್ಕ ಬುತ್ಕ ಅಂತ ಮಳಲೆ ಚೊಲ್ಲಾಲಿಯೇ ಅವಳು ನನ್ನ ರಾಮಾಯಣത്തെ ಅದು ಸೊಲ್ಲು ಅಂದ್ರೆ ಆ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿದೆ ಅವ್ರ ಮನೆಯಲ್ಲಿ ಅಂತ ಅರ್ಥ. ಚಿಕ್ಕ ಮಕ್ಳುಗಳು, ಎಷ್ಟು ಪುಟ್ ಮಕ್ಳುಗಳು ಗೊತ್ತಾ, ದಮ ತುಂಡು ವೇಷ್ಟಿ ಕಟ್ಕೊಂಡ್ ಬಂದ್ಬಿಟ್ಟು ಕೈಯನ್ನು ಹಿಂಗ್ ಇಟ್ಕೊಂಡು ಮೋಟ್ ಕೈಯನ್ನ ಎಷ್ಟ್ ಚೆನ್ನಾಗಿ ರಾಮಾಯಣ ಪಾರಾಯಣ ಮಾಡುತ್ತು. ಅಯ್ಯೋ, ಇವುಗಳಿಗಿರೋ ಭಾಗ್ಯ ನಮಗಿಲ್ಲ ನೋಡು, ಬೆಂಗಳೂರಲ್ಲಿ ಹುಟ್ಟಿ ಏನ್ ಪ್ರಯೋಜನ ಅಂತ ಅನ್ಸುತ್ತೆ ನನಗೆ. ಎಷ್ಟು ಚೆನ್ನಾಗ್ ಪೂರ್ತಿ ಸುಂದರಕಾಂಡ ಅದ್ರ ಬಾಯಲ್ಲಿದೆ ಆಲ್ರೆಡಿ, ಇನ್ನು 3 ನೆಟ್ಟಗಾಗಿಲ್ಲ. ಎಂತಹ ಇದು ಎಂತಹ ಶ್ರೋತ್ರಿಯವಾದಂತಹ ಒಂದು ಸಂಸ್ಕಾರ ಅಂತ. ಲೇಟರ್ ಆನ್ ಇಫ್ ದ ಇಂಟ್ರೆಸ್ಟ್ ಡೆವಲಪ್ಸ್, that particular candidate will go through what I was saying exactly, and he can easily do the ನಿಧಿಧ್ಯಾಸನ ಅಲ್ವಾ. ಶ್ರವಣ ಮನನ ಆಗೋಗಿದೆ, ನಿಧಿಧ್ಯಾಸನ ಒಂದು ಉಳ್ಕೊಂಡಿದೆ, ಅದು ಅವನಿಂದಾನೇ ನಡಿಬೇಕು. ಅದನ್ನ ಪೇರೆಂಟ್ಸ್ ಕೊಡಕ್ಕಾಗಲ್ಲ, ಇಂಟ್ರೆಸ್ಟ್ ಇದ್ರೆ ಮುಂದಕ್ಕೆ ಮಾಡ್ಕೋತಾನೆ ಅಲ್ವಾ. ಎಲ್ಲಾ ಮಕ್ಕಳು ಮಧುರಾಂತಕದಲ್ಲಿ, ಯು ಗೋ ಅಂಡ್ ವಾಚ್ ಇನ್ ಮಧುರಾಂತಕಂ, ಎಸ್ಪೆಷಲಿ ಗೋಷ್ಠಿ ಆಗುತ್ತಲ್ವಾ. ಹೋಗಿದ್ದೀರಾ ಮಧುರಾಂತಕಕ್ಕೆ? ಕೆಲವ್ರು ಹೋಗಿದ್ದಾರೆ, ಶೈಲಾ ಮಾಮಿ, ಸುಜಾತಾ ಮಾಮಿ ಅಲ್ವಾ. ನಾನು 5-6 ಸಲ ಹೋಗಿದ್ದೀನಿ. ನಾನು ಆ ಮಕ್ಕಳು ನೋಡಕ್ಕೆ ಹೋಗ್ತೀನಿ ಗೊತ್ತಾ, ರಾಮನ್ ನೋಡಕ್ಕಲ್ಲ ಹೋಗೋದು ಗೋಷ್ಠಿನಲ್ಲಿ. ಆ ಪಿಲ್ಟೇರಿ ಚಿಲ್ಟೇರಿಗಳ್ ನೋಡಕ್ಕೆ 3 ಇರುತ್ತವೆ ಅವುಗಳು. ಇಡೀ ರಾಮಾಯಣ ಎಷ್ಟ್ ಚೆನ್ನಾಗ್ ಬಾಯಲ್ಲಿ ಓದುತ್ತವೆ ಅಂದ್ರೆ, நம்ம எல்லாம் இப்போ திவ்ய பிரபந்தம் சொல்றோம் இல்லையா, நம்ம எல்லாம் இப்போ தேசிக பிரபந்தம் சொல்றோம் இல்லையா, அது போல பூர்ணமா வால்மீகி ராமாயணம் இட் இஸ் தேர் ಆನ್ their ಟಿಪ್ ಆಫ್ ಟಂಗ್. ಶಿವಿಲಿಪುತ್ತೂರಲ್ಲಿ ಹೋದ್ರೆ ಭಿಕ್ಷುಕರಿಂದ ಮೊದಲ್ಕೊಂಡು ಎಲ್ಲಾರು ತಿರುಪಾವೈದ ಹೇಳಿದೀನಲ್ವಾ. எல்லாருமே பால் விற்கிறவன் முஸ்லிம் கிறிஸ்டியன் முதற்கொண்டு திருப்பாவை. ஸ்ரீவில்லிபுத்தூர் என்ற அந்த மಣ್ಣು ವಾಸನೆಯೇ ತಿರುಪಾಯಿ ಗಂಧத்தை ಅಡಿಕ್ಕು ಅಂತ ಹೇಳ್ತೀವಿ. ಆ ರೀತಿ if you go to Madhurantakam, everybody knows ರಾಮಾಯಣ ಪಾರಾಯಣ.
ಅಲ್ಲಿ ಇನ್ನೊಂದ್ ಏನ್ ಗೊತ್ತಾ, ಸ್ತ್ರೀಯರು ಅಲೋಡಲ್ಲಿ. ರಾಮಾಯಣವನ್ನ ಪಾರಾಯಣ ಮಾಡಕ್ಕೆ ಸ್ತ್ರೀಗಳು ಅಲೋಡು. ದಿವ್ಯ ಪ್ರಬಂಧ ಪಾರಾಯಣ ಮಾಡೋಂಗಿಲ್ಲ ಸ್ತ್ರೀಗಳು ದೇವಸ್ಥಾನದೊಳಗಡೆ, ಆದ್ರೆ ರಾಮಾಯಣ ಪಾರಾಯಣ ಮಾಡ್ಬೋದು. ಅದಕ್ಕೆ ಅಧಿಕೃತ ಅಧಿಕಾರ ಅನ್ನೋದು ಇಲ್ಲ ಅಂತ ಅದಕ್ಕೆ ಹೇಳ್ತಾರೆ. ಅದು ಹೆಂಗ್ ಬಂತು ಆ ಸಂಸ್ಕಾರ ಆ ಮಣ್ಣಲ್ಲಿ ಅಂತ ಗೊತ್ತಿಲ್ಲ. ಅದ್ರ ಪಕ್ಕದ ಊರು ಯಾವ್ದದ, ಮೇಟ್ಟೂರ, ಮೇಲ್ಮರಬತ್ತೂರ್ ಒಂದು, ಮೇಟ್ಟೂರ್ ಅಂತಾನೋ ಯಾವ್ದೋ ಒಂದಿದೆ, ಇನ್ನೊಂದು ಊರಿದೆ ಅಲ್ಲಿ ನಮ್ಮ ಶ್ರೀ ವೈಷ್ಣವರ ಬೆಳ್ಟೆ, ಮರ್ತ್ ಹೋಗಿದೀವಿ ಅದು. ಉತ್ತರ ಮೇರು ಪಕ್ಕದೂರೇ. ವರದರಾಜರು ಅಲ್ಲಿಂದಾನೇ ಬಂದಿದ್ದು, ನಮ್ ಕಂಚಿ ವರದರಾಜರು ಉತ್ತರ ಮೇರುಯಿಂದಾನೇ ಬಂದಿರೋದು. ಆ ಉತ್ತರ ಮೇರುನಲ್ಲಿ ಸಂಸ್ಕಾರ ಇಲ್ಲ. ಈ ಮಧುರಾಂತಕದಲ್ಲಿ ನೋಡಿ ಸುತ್ತಮುತ್ತು ಗ್ರಾಮದ ಮಕ್ಕಳುಗಳು ಬಂದು ಅಲ್ಲಿ ರಾಮಾಯಣ ಕಲಿಯಿತು. ನಾನ್ ಅನ್ಕೊಂಡೆ 1 ತಿಂಗಳು ಹೋಗಿ ಮಧುರಾಂತಕದಲ್ಲೇ ಇದ್ದ ಪೂರ್ತಿ ರಾಮಾಯಣ ನಾ ಕಲ್ತ್ಕೊಂಡ್ ಬರ್ಬೇಕು, ಯಾರಾದ್ರೂ ಹೇಳ್ಕೊಡೋರು ಇದ್ರೆ ಅಂತ. ಅಷ್ಟು ಚೆನ್ನಾಗ ಅಲ್ಲಿನ ಸಂಸ್ಕಾರ, ಮಣ್ಣಿನ ವಾಸನೆ ಅದು ಅಲ್ವಾ. ಇದೆಲ್ಲ ಮನನ ಆಯ್ತಾ, ಭಾಷೆ, ಭಗವದ್ ವಿಚಾರ ಒಳಗಡೆ ತಗೊಂಡ್ಬಿಡತ್ವೆ ಮಕ್ಕಳು. ಆಮೇಲೆ ನಿಧಿಧ್ಯಾಸನ ಆಗೋ ಟೈಮ್ ಅದಾಗುತ್ತದೆ ಅಲ್ವಾ. ಅದೇ ಇಲ್ಲಿ ಹೇಳಲ್ಪಟ್ಟಿದೆ. ನೆಕ್ಸ್ಟ್ ಬರ್ಕೊಳ್ಳಿ. ಶ್ರವಣ ಭಕ್ತಿ ಎಂದರೆ ಬರೀ ಕೇಳಿಸಿಕೊಳ್ಳುವಿಕೆ ಮಾತ್ರವಲ್ಲ. ಶ್ರವಣ ಭಕ್ತಿ ಎಂದರೆ ಬರೀ ಕೇಳಿಸಿಕೊಳ್ಳುವಿಕೆ ಮಾತ್ರವಲ್ಲ. ಕೇಳಿಸಿಕೊಳ್ಳುವಿಕೆ ಮಾತ್ರವಲ್ಲ, ಕೇಳಿದ್ದನ್ನು ಮೆಲಕು ಹಾಕಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಿಕೆ. ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಿಕೆ. ಶ್ರವಣ ಭಕ್ತಿ ಎಂದರೆ ಬರೀ ಕೇಳಿಸಿಕೊಳ್ಳುವಿಕೆಯಲ್ಲ, ಕೇಳಿಸಿಕೊಳ್ಳುವಿಕೆ ಮಾತ್ರವಲ್ಲ, ಕೇಳಿದ್ದನ್ನು ಮೆಲಕು ಹಾಕಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಿಕೆ. ಶ್ರವಣವೆಂದರೆ ಶ್ರವಣ ಮನನ ನಿಧಿಧ್ಯಾಸನ ಪರ್ಯಂತ. ಶ್ರವಣವೆಂದರೆ ಶ್ರವಣ ಮನನ ನಿಧಿಧ್ಯಾಸನ ಪರ್ಯಂತ ಶ್ರವಣ ಭಕ್ತಿ. ಶ್ರವಣವೆಂದರೆ ಶ್ರವಣ ನಿಧಿಧ್ಯಾಸನ ನಿಧಿ NIDHI ನಿಧಿಧ್ಯಾಸನ. ಶ್ರವಣವೆಂದರೆ ಶ್ರವಣ ಮನನ ನಿಧಿಧ್ಯಾಸನ ಪರ್ಯಂತ ಶ್ರವಣ ಭಕ್ತಿ. ಈ ಗುಣವನ್ನು ಎತ್ತಿ ತೋರಿದವನು ಹನುಮಂತ ಫುಲ್ ಸ್ಟಾಪ್. ಈ ಗುಣವನ್ನು ಎತ್ತಿ ತೋರಿದವನು ಹನುಮಂತ. ಈ ಗುಣವನ್ನು ಎತ್ತಿ ತೋರಿದವನು ಹನುಮಂತ. ಪರಿಹಾಸ್ಯಕ್ಕಾಗಲಿ ಕಾಲಹರಣಕ್ಕಾಗಲಿ ಕಾಮ ಯಾವುದೋ ಒಂದು ನುಡಿಸಾಣಿಕೆಗಾಗಲಿ ಪರಿಹಾಸ್ಯಕ್ಕಾಗಲಿ ಕಾಲಹರಣಕ್ಕಾಗಲಿ ಯಾವುದೋ ಒಂದು ನುಡಿಸಾಣಿಕೆಗಾಗಲಿ ರಾಮ ಎಂಬ ಶಬ್ದವು ಓರ್ವ ಮಗುವಿನ ಬಾಯಲ್ಲಿ ತೊದಲು ನುಡಿಯಿಂದ ಲಾಮ ಎಂದು ಬಂದರೂ
ತೊದಲು ನುಡಿಯಿಂದ ಲಾಮ ಎಂದು ಬಂದರು. ಆ ರಾಮ ಮತ್ತೆ ಲಾಮ ಎರಡನ್ನೂ ಅಂಡರ್ಲೈನ್ ಮಾಡ್ಕೊಳ್ಳಿ. ರಾಮ ಎಂಬ ಶಬ್ದವು ಓರ್ವ ಮಗುವಿನ ಬಾಯಲ್ಲಿ ತೊದಲು ನುಡಿಯಿಂದ ಲಾಮ ಎಂದು ಬಂದರು. ಅಷ್ಟೇ ಭಕ್ತಿಪೂರ್ವಕವಾಗಿ ಬಹಳ ಶ್ರದ್ಧೆಯಿಂದ ಹನುಮಂತನು ತನ್ನ ಎರಡೂ ಕಣ್ಣುಗಳಲ್ಲಿ ಆನಂದ ಭಾಷ್ಪವನ್ನು ಸುರಿಸುತ್ತಾ ತನ್ಮಯನಾಗಿ ಶ್ರವಣಿಸುತ್ತಾನೆ. ಪರಿಹಾಸ್ಯಕ್ಕಾಗಲಿ ಕಾಲಹರಣಕ್ಕಾಗಲಿ ಯಾವುದೋ ಒಂದು ನುಡಿಸಾಣಿಕೆಗಾಗಲಿ ರಾಮ ಎಂಬ ಶಬ್ದವು ಓರ್ವ ಮಗುವಿನ ಬಾಯಲ್ಲಿ ತೊದಲು ನುಡಿಯಿಂದ ಲಾಮ ಎಂದು ಬಂದರೂ ಅಷ್ಟೇ ಭಕ್ತಿಪೂರ್ವಕವಾಗಿ ಬಹಳ ಶ್ರದ್ಧೆಯಿಂದ ಹನುಮಂತನು ತನ್ನ ಎರಡೂ ಕಣ್ಣುಗಳಲ್ಲಿ ಆನಂದ ಭಾಷ್ಪವನ್ನು ಸುರಿಸುತ್ತಾ ತನ್ಮಯನಾಗಿ ಶ್ರವಣಿಸುತ್ತಾನೆ. ಇದೇ ಶ್ರವಣ ಭಕ್ತಿಗೆ ನಿದರ್ಶನ. ಪ್ರಹ್ಲಾದನಲ್ಲಿ ಶ್ರವಣ ಭಕ್ತಿಯ ಗುಣ ಪ್ರತಿಬಿಂಬಿತ. ಪ್ರತಿಬಿಂಬಿತ ಆದ್ಮೇಲೆ ಕೋಲನ್ ಹಾಕೊಳ್ಳಿ. ತಾಯಿಯ ಗರ್ಭದಲ್ಲಿ ಇರುವಾಗ ನಾರದರಿಂದ ಉಪದೇಶಿಸಲ್ಪಟ್ಟ ಪ್ರಹ್ಲಾದನಲ್ಲಿ ಶ್ರವಣ ಭಕ್ತಿಯ ಗುಣ ಪ್ರತಿಬಿಂಬಿತ ತಾಯಿಯ ಗರ್ಭದಲ್ಲಿ ಇರುವಾಗ ನಾರದರಿಂದ ಉಪದೇಶಿಸಲ್ಪಟ್ಟ ನಾರಾಯಣ ಮಂತ್ರವನ್ನು, ನಾರಾಯಣ ಅನ್ನೋದನ್ನ ಡಬಲ್ ಕೋಟ್ಸ್ ಅಲ್ಲಿ ಹಾಕೊಳ್ಳಿ. ನಾರಾಯಣ ಮಂತ್ರವನ್ನು ಬಾಲ್ಯ ಪರ್ವದಿಂದ ಹಿಡಿದು ತನ್ನ ಜೀವನದ ಉದ್ದಕ್ಕೂ ಅಳವಡಿಸಿಕೊಂಡು ಅದರ ಮಹತ್ವವನ್ನು ಜಗತ್ತಿಗೆ ತಿಳಿಸುವ ಮಟ್ಟಕ್ಕೆ ತಾಯಿಯ ಗರ್ಭದಲ್ಲಿ ಇರುವಾಗ ನಾರದರಿಂದ ಉಪದೇಶಿಸಲ್ಪಟ್ಟ ನಾರಾಯಣ ಮಂತ್ರವನ್ನು ಬಾಲ್ಯ ಪರ್ವದಿಂದ ಹಿಡಿದು ತನ್ನ ಜೀವನದ ಉದ್ದಕ್ಕೂ ಅಳವಡಿಸಿಕೊಂಡು ಅದರ ಮಹತ್ವವನ್ನು ಜಗತ್ತಿಗೆ ತಿಳಿಸುವ ಮಟ್ಟಕ್ಕೆ ಪ್ರಹ್ಲಾದನ ಶ್ರವಣ ಭಕ್ತಿಯು ವಿಕಸನವಾಯಿತು. ಪ್ರಹ್ಲಾದನ ಶ್ರವಣ ಭಕ್ತಿಯು ವಿಕಸನವಾಯಿತು. ಶ್ರವಣವು ಕಾಮ, ಮನನವು ಕಾಮ, ನಿಧಿಧ್ಯಾಸನವು ಇವನಲ್ಲಿ ಸ್ಪಷ್ಟವಾಗಿ ತೋರಿಬರುತ್ತಿದೆ.
ಸ್ಪಷ್ಟವಾಗಿ ತೋರಿ ಬರುತ್ತಿದೆ. ಸಾಕಲ್ವಾ ಶ್ರವಣಕ್ಕೆ ನೋಟ್ಸು? ವೆರಿ ಕ್ಲಿಯರ್. ವೆರಿ ಕ್ಲಿಯರ್. ಇನ್ ಇದಕ್ ಮೇಲೆ ಎಕ್ಸ್ಪ್ಲನೇಷನ್ ಬೇಕಿಲ್ಲ ಅಲ್ವಾ? ಒಂದೇ ನಿದರ್ಶನ ಸಾಕು. ತಾಯಿ ಸ್ಪಷ್ಟವಾಗಿ ತೋರಿ ಬರುತ್ತಿದೆ ಅಲ್ವಾ? ತಾಯಿ ಗರ್ಭದಲ್ಲಿ ಅದನ್ನ ಕೇಳಿಸ್ಕೊಂಡ, ಆದ್ರೆ ಅದನ್ನ ಮನನ ಮಾಡ್ಕೊಂಡ, ತನ್ನ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದನ್ನ ಬೇರೆಯವರಿಗೆ ಅಂದ್ರೆ ಅಸುರ ಬಾಲಕರಿಗೆಲ್ಲ ಉಪದೇಶ ಮಾಡೋ ಪರ್ಯಂತ ಅದನ್ನ ತಗೊಂಡ್ ಹೋದ. ಅನಾವಶ್ಯಕವಾಗಿ ಪ್ರಾಣಿ ಹಿಂಸೆ ಮಾಡ್ಕೊಂಡು, ಯಾರನ್ನೋ ಜಗದೀಶ್ವರ ಅಂತ ಯಾರನ್ನೋ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು, ಯಾರೋ ಹೇಳಿಕೆ ಮಾತನ್ನ ಹೇಳ್ತಾರೆ. ಈ ಚಂಡಾಮರ್ಕರೆಲ್ಲ ಏನೋ 1000 ಹೇಳ್ತಾರೆ ನಮ್ಮಪ್ಪನೇ ಜಗದೀಶ್ವರ ಅಂತ. ಅಂತಹ ಪೂಕಳೆ ಮಾತುಗಳಿಗೆಲ್ಲ ಯಾಕಪ್ಪ ಬೆಲೆ ಕೊಡ್ತೀರಾ? ಕಮ್ ಚಾಂಟ್ ವಿತ್ ಮೀ ನಾರಾಯಣ ಅಂದಾಗ ಹಸುರ ಬಾಲಕರೆಲ್ಲ ಬೆಕ್ಕಸ್ ಬರಗಾದ್ರು. ನಮಗ್ ಗೊತ್ತಿಲ್ದೇ ಇರೋ ಪಾಠಕ್ರಮ ಎಲ್ಲ ನಿನ್ಗೆ ಹೆಂಗ್ ಗೊತ್ತಿದೆ ಅಂದಾಗ ಅವಾಗ ಹೇಳ್ತಾನೆ, ನನ್ನ ಬಾಲ್ಯ ಪರ್ವದಲ್ಲಿ ತಾಯಿಯ ಗರ್ಭದಲ್ಲಿದ್ದಾಗ್ಲೇ ನಾರದ್ರು ಅಂತ ಯಾರೋ ಒಬ್ರು ಮಹಾಶಯರು ಇತ್ತದಕ್ಕೂ ಬಾತ ನಾರದರೆ ಪಿನ್ನ ಮುನ್ನ ಪಾತದು ಇಲ್ಲ ಪ್ರಹ್ಲಾದನ್ ಪಾತ್ರಕಾನ. ನಾರದ ಹಾಗೂ ಪ್ರಹ್ಲಾದ ಒಬ್ರನ್ನೊಬ್ರು ಮುಖ ಭೇಟಿಯಾಗಿರೋದು ಎಲ್ಲಾದ್ರೂ ನೋಡಿದೀರಾ ಪ್ರಸಂಗದಲ್ಲಿ? ಭಾಗವತ ಮಾತ್ರ ಅದ್ನ ಹೇಳಿಲ್ಲ ಅಲ್ವಾ? ಧ್ರುವ ಆದ್ರೂ ನಾರದನ್ ನೋಡ್ದ ಅಲ್ವಾ? ಅಜಾಮಿಳನಾದ್ರೂ ನಾರದನ್ ನೋಡ್ದ ಅಲ್ವಾ? ಜಡ ಭರತೋಪಾಖ್ಯಾನದಲ್ಲಿ ನಾರದರನ್ನ ನೋಡಕ್ಕೆ ರಹುಗಣ ಹೋಗ್ತಾ ಇದ್ದಾನೆ. ಈ ಕಪಿಲರನ್ನ, ಈ ಒಂದು ಯಾರನ್ನ ಶತಾನಂದ್ರ ಅಲ್ಲ ಇನ್ನೊಬ್ರು ಭರದ್ವಾಜ ಮುನಿ, ನಂತರ ಕಪಿಲ ಮುನಿ ನಾರದರನ್ನ ನೋಡಕ್ಕೆ ರಹುಗಣ ಹೋಗ್ತಾ ಇರೋದು. ಇಲ್ಲಿ ನಾರದನ್ನೇ ನೋಡ್ಲಿಲ್ಲ, ಆದ್ರೂ ನಾರದರಿಂದ ಉಪದೇಶಿಸಲ್ಪಟ್ಟಂತಹ ಆ ನಾಮಾಮೃತದಲ್ಲಿ ಅಷ್ಟು ಪ್ರತಿಭಕ್ತಿಯನ್ನ ತೋರ್ದ. ದಟ್ ಇಸ್ ಕಾಲ್ಡ್ ಶ್ರವಣಂ ಅಲ್ವಾ? யாரடா சொல்லி கொடுத்தா? பிரகல்லாதா உனக்கு இதெல்லாம்? சண்டாமர்க்கர்கள் ஒரே ஸ்கூல் ஒரே செக்ஷன் தானே நம்ம எல்லாருமே. நமக்கு இல்லாத ஸ்பெஷல் பாடமா ஸ்பெஷல் கிளாஸ் உனக்கு யார் எடுத்துண்டா? எனக்கு ஒரு ஸ்பெஷல் கிளாஸ் ஒருத்தர் மகான் எடுத்தார். யாரு தெரியுமா? நாரதர் தான் எடுத்தார். அவர் சொல்லி கொடுத்த பாடம் தான் உண்மையான சத்தியம். நீங்களும் வாங்கி வாங்கி சொல்லுங்கோ ಅಂತ ಹೇಳಿ ಅಸುರ ಬಾಲಕರ ಪರ್ಯಂತ ಅದನ್ನ ಉಪದೇಶ ಮಾಡ್ಬೇಕು ಅಂದ್ರೆ ನಮ್ಮಲ್ಲ ಫಸ್ಟ್ ಇಂಪ್ಲಿಮೆಂಟೇಶನ್ ಆಗಿರ್ಬೇಕಲ್ವಾ? ಶ್ರವಣವಾಗಿ ಉಳಿದೆ ಮನನವಾಗಿ ನಿಧಿಧ್ಯಾಸನ ಆಗಿದ್ರೆ ತಾನೆ ಬೇರೆಯವ್ರಿಗೆ ಅದು ಉಪದೇಶಿಸಕ್ಕೆ ಯೋಗ್ಯವಾಗಿದೆ ಅಂತ ಒಂದು ಭರವಸೆ ಬರೋದು. ನಾನೇ ಜೊಳ್ಳು, ನನಗೆ ಭಾಗವತದಲ್ಲಿ ಏನು ಆದ್ರೆ ಟೋ ಅನ್ನಕ್ ಬರಲ್ಲ ಅಂದ್ರೆ ನಾನೇನ್ ಟೀಚ್ ಮಾಡಕ್ ಸಾಧ್ಯ ಭಾಗವತ ಅಲ್ವಾ? If I am prepared for about 5 hours of class, 2 hours I can produce successfully myself. ಒಕ್ಕೋತೀರಾ? ಡಾನ್ಸ್ ನಮ್ ಸರ್ ಮುಂದೆ ಕಂಪ್ಲೀಟ್ 100% ಎಫರ್ಟ್ ನಾನು ಹಾಕ್ತಿದ್ರೆ ನಾಟ್ ಇವನ್ 50% ಐ ಕ್ಯಾನ್ ಶೋ ಆನ್ ಸ್ಟೇಜ್. ಆಯ್ತಾ? ನಮ್ಮ ಅರ್ಧ ಎನರ್ಜಿನ ಮೇಕಪ್ಪೇ ತಿಂದು ಹಾಕಿರುತ್ತೆ. ಆಮೇಲೆ ದೊಡ್ಡ ಸಿಲಿಂಡ್ರಿಕಲ್ ಒಂದು ಡೂಮ್ ಲೈಟ್ಸೇ ನಮ್ಮ ಅರ್ಧ ಎನರ್ಜಿ ನುಂಗ್ ಹಾಕಿರುತ್ತೆ. ಕಾಸ್ಟ್ಯೂಮ್ ಭಾರ, ಜ್ಯುವೆಲ್ರಿ ಭಾರ, ಗೆಜ್ಜೆ ಎಲ್ಲದಕ್ಕಿಂತ ಭಾರ, ಅದಿನ್ನ ಅರ್ಧ ಎನರ್ಜಿ ನುಂಗ್ ಹಾಕಿರುತ್ತೆ. ಇನ್ನು ಉಳ್ಕೊಂಡಿರೋದೇ ಅರ್ಧ ಎನರ್ಜಿನೇ ನನಗೆ ಅಲ್ವಾ? 100% ಎನರ್ಜಿ ಹಾಕಿ ಸರ್ ಮುಂದೆ ಪಾಠಶಾಲೆಯಲ್ಲಿ ಮಾಡಿದ್ರೆ ಅಟ್ ಲೀಸ್ಟ್ ಸಕ್ಸಸ್ಫುಲ್ ಆಗಿ 70% ಎನರ್ಜಿನಲ್ಲಿ ನನ್ನನ್ನು ನಾನು ಸ್ಟೇಜ್ ಮೇಲೆ ಎಕ್ಸಿಬಿಟ್ ಮಾಡ್ಕೋಬಹುದು. ನಾನು ಅಲ್ಲೇ 50% ಹಾಕಿದ್ರೆ ಇಲ್ಲಿ 20% ನನ್ನಿಂದ ಆಗಲ್ಲ ಅಲ್ವಾ? ಎಲ್ಲಾ ವಿದ್ಯೆನೂ ಹಂಗೇನೆ. ಅಂಟಿಲ್ ಯು ಇಂಪ್ಲಿಮೆಂಟ್ ಅಂಡ್ ಎಕ್ಸ್ಪೀರಿಯನ್ಸ್ ಇಟ್, ಐ ಡೋಂಟ್ ಥಿಂಕ್ ಯು ಕ್ಯಾನ್ ಗಿವ್ ಇಟ್ ಟು ಸಂಬಡಿ ಎಲ್ಸ್ ಅಲ್ವಾ? ನಿಮ್ಮ ಮೊಮ್ಮಗುಗೆ ನೀವು ರಾಮಾಯಣ ಹೇಳ್ಕೊಡ್ತೀರಾ ಅನ್ಕೊಳ್ಳಿ. ಯು ಮಸ್ಟ್ ಫಸ್ಟ್ ಎಕ್ಸ್ಪೀರಿಯನ್ಸ್ ವಾಟ್ ಇಸ್ ರಾಮಾಯಣಂ, otherwise it won't come effectively, neither it will go to him effectively ಅಲ್ವಾ? ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ನೀವು ಅದನ್ನ ಎಫೆಕ್ಟಿವ್ ಆಗಿ ಕೊಡ್ಬೇಕಾದ್ರೆ ನಿಮ್ಮಲ್ಲಿ ನಿಧಿಧ್ಯಾಸನ ತುಂಬಾ ಮುಖ್ಯವಾಗಿ ಆಗಿರ್ಬೇಕು. ಅದೇ ಇವನಲ್ಲಿ ಆಗಿರೋದು. ಅದನ್ನೇ ಶ್ರವಣ ಭಕ್ತಿ ಅಂತ ಹೇಳೋದು. ಅರ್ಥ ಆಯ್ತಾ? ಎಲ್ರಿಗೂ ಅರ್ಥ ಆಯ್ತಾ? ನಾವು ಅಗೇನ್ ಐ ಆಮ್ ನಾಟ್ ಗೋಯಿಂಗ್ ಟು ಟಚ್ ಅಪಾನ್ ಶ್ರವಣ, ಮುಂದಕ್ಕೆ ಹೋಗ್ತಾ ಇರೋದಷ್ಟೇನೆ. ನೆಕ್ಸ್ಟ್ ಕ್ಲಾಸ್ ಇಂದ ಕೀರ್ತನೆ ಅಂದ್ರೆ ಏನು,
ಅಲ್ಲಿಂದ ನೋಟ್ಸ್ ಶುರು ಆಗುತ್ತೆ. ಸಾಕು, ಇವತ್ತಿಗೆ ಇಷ್ಟು ಸಾಕು. ಯಾಕಂದ್ರೆ ಎಲ್ರು ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕು ಅಂತ ಇದ್ದೀರಾ. I thought at least successfully if I make you to write one bhakti, that is enough. Next class as usual. ಈ ಮಂಡೇ ಇರಲ್ಲ ಮಾಮ, ಯಾಕಂದ್ರೆ ನಾನು ಮೈಸೂರಿಂದ I had to return back on Monday evening. ನೆಕ್ಸ್ಟ್ ಮಂಡೆಯಿಂದ ಬೆಳಿಗ್ಗೆ 5 ಗಂಟೆ ಇರುತ್ತೆ ಮಾಮ. ಮಾಮ ಸಮಸ್ಯೆನೇ ಇಲ್ಲ. 5 ಗಂಟೆ ಅಂದ್ರೆ ಲೈಫ್ ಅಲ್ಲೇ ಮಿಸ್ ಆಗಲ್ಲ ನಾನು. ನೋಡೋಣ. ಬೆಳಗ್ಗೆ நீங்களே சாட்சி. எல்லாம் ஒத்தொத்தரு மாமா உடைய வெறுவாக்குல திருவாக்குக்கு ஒத்தொத்தರು ಸಾಕ್ಷಿ இன்னைக்கு. ಓಕೆ. ಅಲ್ಲ ಬಟ್ ಅವ್ರು ಹೇಳದ್ ನಿಜ. ಬೆಳಗ್ಗೆ 5 ಗಂಟೆಲಿ ಅದೇ ಪಾಪ ಕೆಲವ್ರಿಗೆ ಎದ್ದೇಳ ಅಭ್ಯಾಸ ಇಲ್ದೇ ಇರೋರು ಕಷ್ಟ. ಬಟ್ ಬೆಳಗ್ಗೆ 5 ಗಂಟೆಲಿ ಬೇರೆ ಏನು ಹಿಂಡ್ರೆನ್ಸ್ ಇರೋದಿಲ್ಲ. ಹೊರಡ್ಬೇಕು, ಅಲ್ಲಿ ಆಮೇಲೆ ಹೋಗ್ಬೇಕು. ಇನ್ನೊಂದ್ ಏನಾಯ್ತು ಅಂದ್ರೆ ನಿಮ್ ಬ್ಯಾಚ್ ಅಲ್ಲಿ ಒಂದು ಮೇನ್ ಡ್ರಾಬ್ಯಾಕ್ ಏನಂದ್ರೆ ಸ್ವಲ್ಪ ಮಂಡೇ ಎಲ್ಲ ಫಂಕ್ಷನ್ಸ್ಗಳು ಇದುಗಳು ಜಾಸ್ತಿ. ಈ ಹಬ್ಬಗಳು ಫಂಕ್ಷನ್ಗಳು, ಹೊರಗಡೆ ಹೋಗೋದು, ನಿಮ್ಮನೆಗಳಿಗೆ ಬರೋದು. ಅಯ್ಯೋ ಮಂಡೇನೆ ಅದೇನೋ ಮಂಡೇ ಅಂತ ಅದಕ್ಕೆ ಹೇಳೋದು. ಮಂಡೇ ವೆನ್ಸ್ಡೇನು ಹಂಗೇನೆ ಸ್ವಲ್ಪ ಕಷ್ಟ. ಸಾಮಾನ್ಯ ನಿಮಗೆ ಟ್ಯೂಸ್ಡೇ ಮಿಸ್ ಆಗಲ್ಲ. ಅದಕ್ಕೆ ವೆಡ್ನೆಸ್ಡೇ ಅವ್ರು ಏನ್ ಮಾಡ್ಬಿಟ್ರು ಗೊತ್ತಾ, ಸಾಮರ್ಥ್ಯವಾಗಿ ರಾತ್ರಿ 7 ರಿಂದ 9 ಹಾಕಿಸ್ಕೊಂಡ್ಬಿಟ್ರು. ಎಲ್ಲಿಂದ ಎಲ್ಲಿ ಹೋಗ್ ಬಂದ್ರು ನಮಗ್ ಮಿಸ್ ಆಗಬಾರ್ದು ಅಂತ. ಅವರು ವೆಡ್ನೆಸ್ಡೇ ಬ್ಯಾಚ್ ಅವರು ದೇ ಮೇಡ್ ಇಟ್ ಎ ಪಾಯಿಂಟ್ ದಟ್ ವಿಲ್ ಕಮ್ ಬೈ 7 to 9. ಅದ್ರಲ್ಲಿ ಯಾರ್ಯಾರು ಹೇಳಿದ್ರು ಮಾಮ ನನ್ಗೆ 7 to 9 ನಮಗ್ ತುಂಬಾ ಕಷ್ಟ, ಟಿಫನ್ ಟೈಮ್ ಅಂತ. ನಾ ಏನ್ ಮಾಡ್ಲಿ, ಒಬ್ರು ಅಮೇರಿಕಾ ಇನ್ನೊಬ್ರು ಆಸ್ಟ್ರೇಲಿಯಾ ಹೋಗಿ ಕೂತ್ಕೊಂಡ್ ನಂಗ್ ಮಾಡಿ ಆ ಟೈಮ್ ಅಂದ್ರು ನಾ ಮಾಡ್ದೆ ಅಷ್ಟೇ. ಅದೇ ಅದಕ್ಕೆ ಅಯ್ಯೋ ನಮ್ಗ್ ತುಂಬಾ ಕಷ್ಟ ಆಗ್ತಾ ಇದೆ. 7 ರಿಂದ 9 ಫಸ್ಟ್ ಚೆನ್ನಾಗಿತ್ತು, ಅದು ತಿಂಡಿ ಟೈಮು, ತಿಂಡಿ ಮಾಡ್ಬೇಕು ಮನೇಲಿ ಅಂತ ಹೇಳಿದ್ರು. ಹೌದಾ? ಹೇಳಿದ್ರು. ಒಂದ್ ತಿಳ್ಕೊಳ್ಳಿ, ನಮ್ ಜನ ಹೆಂಗೆ ಅಂದ್ರೆ ಅವರೇ ಸಜೆಸ್ಟ್ ಮಾಡ್ತಾರೆ, ಅವರೇ ಹೇಳ್ತಾರೆ, ಅದಕ್ ಹಿಂದ್ಗಡೆ ಹೋಗಿ ಅವರೇ ಕಯಾಪಿಯ ಅಂತಾರೆ. ನಾ ಏನ್ ಮಾಡೋಣ? ಏನೋ ಒಂದ್ ಸ್ಟೂಡೆಂಟ್ ಆದ್ರೆ ಐ ಕ್ಯಾನ್ ಗೆಟ್ ಅಡ್ಜಸ್ಟ್ ಟು ಎನಿಥಿಂಗ್. ವೆನ್ ಐ ಹ್ಯಾವ್ ಸೆಟ್ ಆಫ್ 102 ಸ್ಟೂಡೆಂಟ್ಸ್, ಎಲ್ರಿಗೂ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಎಲ್ರೂ ಒಂಚೂರು ಕೈ ಕೊಡ್ಲೇಬೇಕು. ಗೊತ್ತು ನನಗೆ ಹಿಂದ್ಗಡೆ ಮಾತಾಡ್ಕೊಂಡಿದ್ದಾರೆ, ಆ ಒಂದು ಟೈಮ್ ಅವ್ರಿಗೆ ಒಂಥರ ಆಗ್ತಾ ಇಲ್ಲ. ಅವರೇ ಹೇಳಿದ ಟೈಮು, ಅವರೇ ಸಜೆಸ್ಟ್ ಮಾಡಿದ್ದು ನನಗೆ. ಸರಿ ಇಟ್ಕೊಳ್ಳಿ ನಿಮ್ ಮಜಾ ಅಲ್ವಾ. ನಂಗೇನು ಕ್ಲಾಸ್ ಆಗೋದ್ ಮುಖ್ಯ, ಯಾವ ಟೈಮ್ ಆದ್ರೆ ಏನು, ಐ ಆಮ್ ರೆಡಿ ಅಂತ ಕೊಟ್ಟೆ. ಬಟ್ ಅದಕ್ಕೆ ಈಗ ಎಲ್ಲಾರ್ಗು ಕಂಪಲ್ಸರಿ ಮಾಡಾಯ್ತು. ಬಂದ್ರೆ 5 ರಿಂದ ಬನ್ನಿ, ಇಲ್ದಿರ ಕ್ಲಾಸ್ ಇಲ್ಲ ರೆಡಿರಿ ಅಂತ ಅಷ್ಟೇನೆ. ಟೂ ಮೆನಿ ಆಪ್ಷನ್ಸ್ ಕೊಡ್ತಾ ಇದ್ರೆ ಶೈಲಾ ಮ್ಯಾಮ್ ಏನಾಗೋಗುತ್ತೆ ಗೊತ್ತಾ, ತಲೆಗ್ ಒಬ್ಬೊಬ್ರು ಒಂದೊಂದ್ ಸಜೆಷನ್, ಆಮೇಲೆ ಅದನ್ನೂ ಸರಿ ಇಲ್ಲ ಅಂತ ಹಿಂದ್ಗಡೆ ಹೋಗಿ ಮಾತಾಡೋದು. ಅದ್ರಲ್ಲೂ ಏನೋ ಕಷ್ಟ ನಷ್ಟ ನಿಷ್ಠೂರುಗಳು. ಅಯ್ಯೋ ಬರೀ ಡೇ ಟು ಡೇಗೆ ಅಂತಿದ್ದೀರಾ. ಫೀಸ್ ಹೆಚ್ಚ್ ಮಾಡಿದಕ್ಕೂ 108 ಮಾತು, ಆ ಫೀಸ್ಗ್ 108 ಮಾತು, ಅವನ್ ತಗೊಳೋದೇ ಬೇಕಿಲ್ಲ, ಅದ್ಯಾಕ್ ತಗೋತಾ ಇದ್ದಾನೋ ದುರಾಸೆ ಅಂತ 108 ಮಾತು. ಒಂದಾ ಎರಡ? ಇದಕ್ಕೆಲ್ಲಾ ತಲೆ ಕಟ್ಕೊಂಡ್ ನಾವ್ ಕೂತ್ರೆ ಯಾವ್ದು ಸಕ್ಸಸ್ಫುಲ್ ಆಗಿ ನಾವ್ ಮಾಡಕ್ಕಾಗಲ್ಲ. ಅದೆಲ್ಲ ನಡೀತಾ ಇರುತ್ತೆ ಪ್ಯಾರಲಲ್ ಆಗಿ. ನಿಂದಕರಿರಬೇಕಯ್ಯ, ಪುರಂದರದಾಸರು ಹೇಳಾಗಿದೆ ಅಲ್ವಾ. ಕೇರಿನಲ್ಲಿ ಹಂದಿಗಳಿರಬೇಕಯ್ಯ ಅಂತ ಹೇಳಾಗಿದೆ ಪುರಂದರದಾಸರು. ಹಂದಿಗಳು ಇರ್ಲಿ, ನಿಂದಕರು ಇರ್ಲಿ, ಅದರಿಂದ ಏನ್ ಪಡ್ಕೋಬೇಕೋ ಅದನ್ನು ನಾವು ಪಡ್ಕೊಳ್ಳೋಣ. ಹಿಂಗೆ ಕ್ಲಾಸ್ ಮುಂದುವರಿತಾ ಇರುತ್ತೆ. ಏನು ಮಾಡಕ್ಕಾಗಲ್ಲ ಮಾಮಿ, ಕೆಲವ್ರಿಗೆ ಅನಾನುಕೂಲ, ಕೆಲವ್ರಿಗೆ ಅನುಕೂಲ. ಎಲ್ರ ಅನುಕೂಲನೂ ನೋಡಕ್ಕಾಗಲ್ಲ, ಹಂಗೆ ಅಂತ ಎಲ್ರನ್ನೂ ಬಿಡಕ್ಕೂ ಆಗಲ್ಲ. ವಿ ಹ್ಯಾವ್ ಟು ಕನ್ಸಿಡರ್ ಸ್ಟೂಡೆಂಟ್ಸ್ ಕನ್ಸರ್ನ್ ಆಸ್ ವೆಲ್. ಸ್ಟೂಡೆಂಟ್ಸ್ ಇಲ್ದೆ ನಾನು ಒಬ್ನೇ ಮಾಡ್ಕೋತೀನಿ ಭಾಗವತ ಅಂದ್ರೆ ಪ್ರಯೋಜನ ಏನು? ನಾ ಹೇಳ್ಕೊಡೋದಕ್ಕೋಸ್ಕರ ನೀವು ಬರ್ತೀರಾ ಅಲ್ವಾ. ನಂದೇ ಹೈಟ್ ವೈಟ್ ಅಂತ ಸಾಧಿಸಿದ್ರೆ ನೀವ್ ಯಾಕೆ ಬರ್ತೀರಾ? ನೀವು ಬರಲ್ಲ ಅಷ್ಟೇನೆ. ಅಯ್ಯೋ ಮಾಡ್ಕೊಳ್ಳಿ ಅಂತ ಸುಮ್ನಾಗ್ತೀರಾ. ಹಂಗಾಗಿ ಕನ್ಸಿಡರೇಷನ್ನೂ ಇರ್ಬೇಕು, ಅದೇ ಸಮಯದಲ್ಲಿ ಒಂದ್ ಸ್ವಲ್ಪ ಏನನ್ನ ಇಗ್ನೋರ್ ಮಾಡ್ಬೇಕು ಅವುಗಳನ್ನು ಇಗ್ನೋರ್ ಮಾಡ್ತಾ ಹೋಗ್ಬೇಕಷ್ಟೇ ಪ್ಯಾರಲಲ್ ಆಗಿ. ಎಲ್ಲ ಬ್ಯಾಚಲ್ಲೂ ಅದ್ ಇರೋದೆ, ಎಲ್ಲ ಬ್ಯಾಚಲ್ಲೂ ಇರೋದೆ. ಪಾಪ ಅವನೇನೋ ಅವ್ರು ಎಕ್ಸಿಟ್ ಆಗ್ತೀನಿ. ಓಕೆ, ಮನದಾಳದ ಒತ್ತಡನ ಒಂಚೂರು ಶೇರ್ ಮಾಡ್ಕೋತಾರೆ, ಹೂ ಅಂದ್ಬಿಡಿ. ಅವಾಗ ಅವ್ರಿಗೊಂದ್ ಸಮಾಧಾನ, ಓ ನಂಗೊಂದ್ ಗೆಳತಿ ಸಿಕ್ಕಿದ್ಲು ಹೇಳ್ಕೊಳಕ್ಕೆ ಅಂತ ಅಷ್ಟೇ. ಎಕ್ಸಿಟ್ ಆಗ್ತಾ ಇದ್ದೀನಿ. ಮುಗ್ಸೋಣವಾ? ಕಾಯೇನ ವಾಚನ ಹೇಳ್ಕೊಳ್ಳ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್
ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನೆಕ್ಸ್ಟ್ ಭಾನುವಾರ ಸೋಮವಾರದ ಕ್ಲಾಸ್ಗೆ ಒಂದು ರಿಮೈಂಡರ್ ಹಾಕ್ತೀನಿ. ನೆಕ್ಸ್ಟ್ ಭಾನುವಾರ ಅಂದ್ರೆ ಕಮಿಂಗ್ ಭಾನುವಾರ ಅಲ್ಲ, ಅದಕ್ಕೆ ನೆಕ್ಸ್ಟ್ ಭಾನುವಾರ. ಸೊ 9ನೇ ತಾರೀಕು. ನಿಮ್ದು ಯಾವ ಕ್ಲಾಸು ಬಾಕಿ ಇಲ್ಲ, ಇನ್ ಫ್ರೆಶ್ ಆಗಿ ನಾನ್ ತಗೊಳ್ಳೋದು ಕಮಿಂಗ್ ಅಲ್ಲ, ಅದಕ್ಕೆ ನೆಕ್ಸ್ಟ್ ಸೋಮವಾರದಿಂದ. ಓಕೆ, ಸಿ ಯು ಆಲ್. ಬೆಳಿಗ್ಗೆ 5 ಗಂಟೆನಾ? ಬೆಳಿಗ್ಗೆ 5 ಗಂಟೆ ಮಾಮ. ನೆಮ್ಮದಿ ಆಗೋಯ್ತು. ಇನ್ನೊಂದ್ಸಲ ರಿಮೈಂಡರ್ ಹಾಕ್ತೀನಿ, ಅಕಸ್ಮಾತ್ ಮರ್ತಿದ್ರೆ. ಈ ಕಮಿಂಗ್ 9ನೇ ಸೋಮವಾರ ತಾರೀಕು ಇರಲ್ಲ, ಅದಕ್ಕೆ ನೆಕ್ಸ್ಟ್ ಸೋಮವಾರ ಇರುತ್ತೆ. ಓಕೆ ಓಕೆ, ನಮಸ್ಕಾರ. ಸಿ ಯು ಆಲ್. ಬಾಯ್, ನಮಸ್ಕಾರ. ಬಾಯ್ ಬಾಯ್.